ಇವತ್ತು ನಾನು ಹೇಳುವಂಥ ವಾಕ್ಯದ ಒಂದು ಅಂಶ ಏನಪ್ಪ ಅಂತಂದರೆ, ದೋಷವಿಲ್ಲದವನಾಗಿರು. ಹೇಳ್ರಿ, ನೀವು ನಾಗಿರು ಅಲ್ಲ, ಲಾಗಿರು. ಹಾಂ, ನೀವ್ಯಾರು? ದೋಷವಿಲ್ಲದವನಾಗಿರು. ಪ್ರಿಯದೇವರ ಮಗುವೆ, ನನ್ನ ವಾಕ್ಯಕ್ಕೆ ನಾನು ಬೆಳಿಗ್ಗೆ ಆಲೋಚನೆ ಮಾಡ್ತಾ ಇದ್ದೆ. ಒಂದು ವಾಕ್ಯ ನನಗೆ ಜ್ಞಾಪಕಕ್ಕೆ ಬಂತು. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ಈ ದಿನಗಳು ಕೆಟ್ಟವುಗಳಾಗಿವೆ ಎಂಬುದಾಗಿ ವಾಕ್ಯ ಹೇಳ್ತಾ. ಆದುದರಿಂದ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡ್ಕೊಳ್ರಿ. ಇನ್ನೊಬ್ಬರು ಬಂದು ನಿಮ್ಮನ್ನು ನೋಡೋದು ಬೇಡ, ನಿಮ್ಮನ್ನು ನೀವು ನೋಡ್ಕೊಳ್ರಿ. ನಮ್ಮವ್ರಿಗೆಲ್ಲ ಪ್ರಾಬ್ಲಮ್ ಏನಂತಂದರೆ, ನೋಡ್ಕೊಳ್ರಿ ಅಂತ ಯೇಸಮ್ಮ ಹೇಳಿದರೆ ಅವ್ರಿಗೆ ಹೆಂಗೆ ಅರ್ಥ ಆಗತ್ತೆ ಅಂದರೆ, ಗ್ರಾಮರು ನೋಡ್ಕೊಳ್ರಿ ಅಂದರೆ ಇನ್ನೊಬ್ಬರನ್ನ ನೋಡ್ಕ್ಯಾರಿ, ಇನ್ನೊಬ್ಬರನ್ನ ನೋಡಿಕೊಳ್ಳ್ರಿ, ಅವರ ಜೀವಿತವನ್ನು ನೋಡ್ಕೊಳ್ರಿ, ಇವರ ಜೀವಿತವನ್ನು ನೋಡ್ಕೊಳ್ರಿ, ಹಿಂಗೆ ಅರ್ಥ ಆಗ್ಬಿಟ್ಟೆ. ಹಂಗಲ್ಲ, ನೋಡ್ಕೊಳ್ರಿ ಅಂತಂದರೆ ಬೆಳಿಗ್ಗೆ ಚರ್ಚಿಗೆ ಬರೋವಾಗ ಅಲ್ಲೆಲ್ಲೂಯ್ಯ ನೀವು ಪ್ರಾರ್ಥನೆ ಮಾಡಿಲ್ಲ ಅಂದ್ರೂ, ಬೈಬಲ್ ಓದಿಲ್ಲ ಅಂದ್ರೂ ನೀವು ತಯಾರಾಗಿ ಬರಲಿಕ್ಕೆ ಭಾಳ ಸಮಯ ಕೊಟ್ಟಿರ್ತೀರಿ. ಹೌದಲ್ರಿ? ಭಾಳ ಸಮಯ ಕೊಟ್ಟು ಚೆನ್ನಾಗಿ ಸಭೆಗೆ ಹೋಗ್ತಾಯಿದ್ವಿ, ಚೆನ್ನಾಗಿ ಹೋಗ್ಬೇಕು, ಚೆನ್ನಾಗಿ ಬರ್ಬೇಕು ಸಭೆಗೆ. ಹಂಗೆ ಬರಬಾರ್ದು, ಸಭೆಗೆ ಚೆನ್ನಾಗಿ ಬರ್ಬೇಕು. ಸಭೆಗೆ ಅಲ್ಲೆಲ್ಲೂಯ್ಯ ಚೆನ್ನಾಗಿ ನೋಡ್ಕೊಂಡು ಕನ್ನಡ ಮುಂದೆ ನಿಂತು ಯಾರನ್ನು ನೋಡ್ತೀರಿ? ಕನ್ನಡಿಗ ಯಾರು ನೋಡ್ತೀರಮ್ಮ? ನಮ್ಮನ್ನು ನಾವಲ್ಲ, ನನ್ನನ್ನು ನಾನು. ನಮ್ಮನ್ನಂದ್ರೆ ಎಷ್ಟು ಜನ ಅದ್ರ ಒಳಗೆ ಓಡಿಸ್ಬಿಡೋಣ ಎಲ್ಲರನ್ನ. ಹಾಂ, ನಮ್ಮನ್ನು ನಾವಲ್ಲ, ನನ್ನನ್ನು ನಾನು. ಅಲ್ಲೆಲ್ಲೂಯ್ಯ ಯಾರನ್ನು ನೋಡ್ಕೊಳ್ತೀವಿ? ಕನ್ನಡಿಯಲ್ಲಿ ನನ್ನನ್ನು ನೋಡ್ಕೊಳ್ತೀವಿ. ನೋಡ್ಕೊಂಡು ಏನು ಮಾಡ್ತೀವಿ? ಎಲ್ಲಿ ಏನಾಗಿದೆ, ಎಲ್ಲಿ ಮಿಸ್ಟೇಕ್ ಆಗಿದೆ, ಅಲವಚನ ಎಲ್ಲಿ ಮಿಸ್ಟೇಕ್ ಆಗಿದೆ. ಆಕೆ ಬೆಳಿಗ್ಗೆ ಬಂದರೆ ಏಂಜಲ್ ಬಂದಂಗೆ ಆಯ್ತು ನನ್ನ ರೂಮ್ನಾಗ. ಏನಪ್ಪ ದೇವದೂತನ ಕಳಿಸ್ಬಿಟ್ಟ ದೇವ್ರು ಬೆಳಿಗ್ಗೆ ನಾನು ಅನ್ಕೊಂಡೆ. ಹಂಗೆ ಬಂದ್ಬಿಟ್ಲು ಗಮನಕ್ಕೆ ಅಂತ. ಅದು ವೈಟ್ ಇರಲಿಲ್ಲ ಅವಾಗನ ಕಡೆ, ಇದು ಏಂಜಲ್ ಅಲ್ಲ ಅಂತೇಳಿ. ಯಾಕಂದರೆ ಏಂಜಲ್ ವೈಟ್ ಗಮನಕ್ಕೆ ಅಂತದೆ. ಇದು ಸ್ವಲ್ಪ ಪಿಂಕ್ ಐತಲ್ಲ, ಚೇಂಜ್ ಮಾಡಿಬಿಟ್ರೆ ಹೆಂಗೆ? ಇಲ್ಲ, ನಾವು ಚೇಂಜ್ ಮಾಡ್ತೀವಿ. ಇಲ್ಲಿ ಯೂನಿಫಾರ್ಮು ಪರಲೋಕದಲ್ಲಿ ಒಂದೇ ಯೂನಿಫಾರ್ಮ್ ಇರ್ತದೆ, ಅಲ್ಲಿ ವೈಟ್ ಬಿಟ್ಟು ಬೇರೆ ಕಲರ್ ಇಲ್ಲ ಅಲ್ಲಿ. ಓಕೆ, ನೋಡ್ಕೊಳ್ತೀವಿ, ನಮ್ಮನ್ನು ನಾವು ನೋಡ್ಕೊಳ್ತೀವಿ. ನೋಡ್ಕೊಂಡು ಏನು ಮಾಡ್ತೀವಿ? ಕೂದಲ ಚೆನ್ನಾಗೈತಾ, ಮೂಗು ಚೆನ್ನಾಗೈತಾ, ಮುಖ ಚೆನ್ನಾಗೈತಾ, ಪೌಡ್ರ್ ಏನಾದ್ರು ಎಲ್ಲಿ ಜಾಸ್ತಿ ಆಗೈತಾ, ಕ್ರೀಮ್ ಏನಾದರೂ ಎಲ್ಲಿ ಜಾಸ್ತಿ ಆಗೈತೆ, ಎಲ್ಲ ರೀತಿಯಿಂದ ನೋಡ್ಕೊಂಡು ನಮ್ಮನ್ನು ನಾವು ಏನು ಮಾಡ್ತೀವಿ? ಹೆಂಗನೇ ಇರ್ಲಾಕ್ ಬಿಡು, ನಮ್ಮನ್ನೇ ಯಾರು ಕೇಳೋರು ಅಂತ ಬರ್ತೀರಿ. ನೀವು ಏನು ಮಾಡ್ತೀರಿ? ನಿಮ್ಮನ್ನು ನೋಡ್ಕೊಳ್ತೀರಿ. ಫಸ್ಟು ನೋಡಿಕೊಂಡು ನಿಮ್ಮಲ್ಲಿ ಏನೇನು ಮಿಸ್ಟೇಕ್ ಆಗಿದೆ, ಹೊರಗಡೆ ಶರೀರದಲ್ಲಿ ಏನೇನು ಮಿಸ್ಟೇಕ್ ಆಗಿದೆ ಎಂಬುದಾಗಿ ನೋಡಿ ಅದನ್ನೇನು ಮಾಡ್ತೀರಿ? ಸರಿಪಡಿಸಿಕೊಂಡು ಏನು ಮಾಡ್ತೀರಿ? ನೀವು ಮನೆಯಿಂದ ಹೊರಗೆ ಬರ್ತೀರಿ. ಹಂಗೆ ಬಂದುಬಿಟ್ರೆ ಏನಾಗ್ತದೆ? ಒಂದು ಸಾರಿ ನಮ್ಮ ಸ್ನೇಹಿತರು ಒಬ್ರು ಇದ್ದಾರೆ. ಅವರು ತಂದೆಗೆ ಭಾಳ ಪ್ರೀತಿಯ ಮಗಳು, ಅಕ್ಕನ ಮದುವೆ ಆಗಿದೆ, ಮಕ್ಕಳನ್ನ ಇದ್ದಾರೆ. ಒಂದು ಸಾರಿ ಅವ್ರು ನನಗೆ ಕತೆ ಹೇಳ್ತಾಯಿದ್ರು, ಏನು ನಡೀತು ಅಂತಂದೇಳಿ. ಅವ್ರ ಸಭೆಗೆ ಹೋದಾಗ ಅವ್ರು ಏನು ಮಾಡಿದ್ದಾರೆ, ಅವ್ರ ತಂದೆಗೆ ತಲೆ ಬಾಸ್ತಾ ಒಂದು ಕ್ಲಿಪ್ ಇಟ್ಟಾರೆ. ಹಿಂಗೆ ಸುಮ್ಮನೆ ಕ್ಲಿಪ್ ಇಟ್ಟಾರ. ತಂದೆ ಅದನ್ನು ಇಟ್ಟಾಬಿಡು ಮಗಳೇನು ಸುಮ್ಮನೆ ಇದು ಮಾಡ್ತಾರೆ, ಸುಮ್ಮನೆ ಇದಾನ. ಮತ್ತು ತಂದೆ ಒಂದು ಸ್ವಲ್ಪ ಹೊತ್ತಾಗಿತ್ತು. ಆಮೇಲೆ ಅರ್ಜೆಂಟ್ ಫೋನ್ ಬಂದತ್ತೆ. ಯಾವುದೋ ಫೋನ್ ಬಂದ ಕೂಡಲೇ ಫೋನಲ್ಲಿ, ಪಾಸ್ಟರ್ ಸ್ವಲ್ಪ ಬೇಗ ಬನ್ನಿರಿ, ಇಲ್ಲಿ ಪ್ರಾರ್ಥನೆ ಮಾಡ್ಬೇಕಂತಂದ್ರೆ ಪಾಸ್ಟರ್ ರೆಡಿಯಾಗಿ ಹೋಗ್ಬಿಟ್ರೆ. ಹಂಗೆ ಇನ್ಶರ್ಟ್ ಎಲ್ಲ ಇತ್ತು, ಹಂಗೆ ಹೋಗ್ಬಿಟ್ರೆ. ಬುಲೆಟ್ ಮೇಲೆ ಅಂತ ಜನ ಎಲ್ಲ ನೋಡ್ತಾ ಇದ್ದಾರೆ ಆತನ. ಎಲ್ಲರೂ ನಗ್ತಾ ಇದ್ದಾರೆ, ಆತಗೆ ಮಾತ್ರ ಅರ್ಥ ಆಗಿಲ್ಲ. ಯಾಕೆ ಎಲ್ಲರೂ ನನ್ನ ನೋಡಿ ನಗ್ತಾ ಇದ್ದಾರೆ ಇವರು ಅಂತೇಳಿ. ಅಂಕಲ್ ಭಾಳ ಪೊಲೀಸ್ ಆಫೀಸರ್ ಇದ್ದಂಗೆ ಇರ್ತಾರೆ. ಅವ್ನು ನೋಡಿದ್ರೆ ನನಗೆ ಭಯ ಬಂತು ಫಸ್ಟ್ ಟೈಮ್ ನೋಡಿದಾಗ. ಅಂಥ ವ್ಯಕ್ತಿ ಅದು ಕ್ಲಿಪ್ ಮರ್ತೋಗ್ಬಿಟ್ಟಾನೆ. ವಿಶ್ವಾಸಿ ಮನೆಗೂ ಹೋಗಿ ಓದ ಕೂಡಲೇ ಅವ್ರನ್ನ ನಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ. ಯಾಕೆ ನಗ್ತಾ ಇದ್ದಾರೆ ಅಂದರೆ, ಏನು ಪಾಸ್ಟ್ರೆ ನೀವು ಕ್ಲಿಪ್ ಇಟ್ಕೊಂಬಂದ್ಬಿಟ್ರಲ್ಲ ಇವತ್ತು ನಮ್ಮ ಮನೆಗೆ. ಆವಾಗ ನೋಡಿ ಆತಗೆ ಸಿಟ್ಟು ಬಂದುಬಿಡುತ್ತೆ. ಸಿಟ್ಟು ಬಂದು ನನ್ನ ಮಗಳು ಎಂಥ ಕೆಲಸ ಮಾಡಿಬಿಟ್ಲಲ್ಲ ಅಂತೇಳಿ ಮನೆಗೆ ಬಂದು ಬೈದ್ರಂತ. ಅಂದರೆ ಸಿದ್ಧತೆ ಇಲ್ಲದೆ ನಮ್ಮನ್ನು ನಾವು ನೋಡ್ಕೊಳ್ಳಾರ್ದೆ ಹೆಂಗಂದ್ರೆ ಹಂಗೆ ಹೋಗ್ಬಿಟ್ರೆ ಏನಾಗ್ತದೆ? ಜನ ನಮ್ಮನ್ನು ಪರಿಹಾಸ ಮಾಡ್ತಾರೆ, ನಗ್ತಾರೆ, ಕಾಮಿಡಿ ಮಾಡ್ತಾರೆ. ಹಂಗೆ ನಿನ್ನ ಆತ್ಮದಲ್ಲಿ, ನಿನ್ನ ಆತ್ಮಿಕ ಕಾರ್ಯಗಳಲ್ಲಿ ದೋಷವನ್ನು ಇಟ್ಟುಕೊಂಡು ನೀನು ಜೀವಿಸುವಾಗ ಸೈತಾನನು ನಿನ್ನನ್ನು ನೋಡಿ ನಗ್ತಾನೆ, ಸೈತಾನನು ನಿನ್ನನ್ನು ನೋಡಿ ಹೀಯಾಳಿಸ್ತಾನೆ. ದೇವರ ಬಳಿಯಲ್ಲಿ ಹೋಗಿ ಹೇಳ್ತಾನೆ, ಏನು ಹೇಳ್ತಿ ಬಿಡಪ್ಪ ಅವನ ಬಗ್ಗೆ, ಅವನದೆಲ್ಲ ಕತೆ ನನಗೆ ಗೊತ್ತು. ಅವನಿನ್ನ ಸಭೆಗೆ ಹೋಗ್ತಾನೆ, ಸರಿಯಾಗಿ ಪಶ್ಚಾತ್ತಾಪ ಇಲ್ಲ ಅವನಿಗೆ. ಸಭೆಗೆ ಹೋಗ್ತಾನೆ, ಸರಿಯಾದ ಪ್ರೀತಿ ಇಲ್ಲ ಅವನೊಳಗಡೆ. ಸಭೆಗೆ ಹೋಗ್ತಾನೆ, ಸರಿಯಾದ ರೀತಿಯಲ್ಲಿ ಅವನ ಆರಾಧನೆನೇ ಮಾಡೋಂಗಿಲ್ಲ, ಚಪ್ಪಾಳನ್ನೇ ತಟ್ಟಂಗಿಲ್ಲ, ಅವನು ದೇವರ ವಾಕ್ಯಕ್ಕೆ ವಿಧೇಯನಾಗಿ ನಡೆಯೋದಿಲ್ಲ. ಸಭೆಗೆ ಬಂದರೆ ಭಾಳ ಏನೋ ಒಂಥರ ಇರ್ತಾನೆ, ಹೊರಗೆ ಹೋಗ್ಬಿಟ್ರೆ ನೋಡ್ಬೇಕು ಅವನ ಸ್ಟೈಲ್. ನಿನಗೇನು ಗೊತ್ತು ಬಿಡು ಅಂಥೇಳಿ ಶೈತಾನ್ ಹೋಗಿ ದೇವ್ರಿಗೆ ಹೇಳಿ ನಗ್ತಾನೆ ನಿನ್ನ ವಿಷಯದಲ್ಲಿ. ಯಾಕಂತಂದರೆ
ನಿನ್ನ ಸರಿಯಾಗಿ ನೋಡ್ಕೊಂಡಿಲ್ಲ. ವಾಕ್ಯ ಹೇಳ್ತದೆ, ದಿನಗಳು ಕೆಟ್ಟವುಗಳಾಗಿವೆ, ಆದುದರಿಂದ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತಾಗಿ ಚೆನ್ನಾಗಿ ನೋಡ್ಕೊಳ್ರಿ. ನಮ್ಮನ್ನು ನಾವು ಚೆನ್ನಾಗಿ ನೋಡಬೇಕು. ನಮಗೆ ಇನ್ನೊಬ್ಬರು ನೋಡಿ 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 ಭಾಳ ಹ್ಯಾಬಿಟ್ ಆಗಿಬಿಡುತ್ತೆ, ಅಭ್ಯಾಸ ಆಗಿಬಿಡುತ್ತೆ. ಅವ್ರು ಹಂಗೆ ಮಾಡ್ತಾರೆ, ಇವ್ರು ಹಂಗೆ ಮಾಡ್ತಾರೆ, ಅವ್ರು ಸರಿಯಿಲ್ಲ, ಇವ್ರು ಸರಿಯಿಲ್ಲ, ಅವ್ರು ಅದು ಮಾಡಿದ್ರು, ಇವ್ರು ಇದು ಮಾಡಿದ್ರು, ಅಲ್ಲಿ ಅವ್ರು ಅಲ್ಲಿ ಹೋಗೋದು ನೋಡಿದೆ, ಇವ್ರು ಇಲ್ಲಿ ಬರೋದು ನೋಡಿದೆ, ಇವ್ರು ಇಲ್ಲಿ ಕುಂತಿರೋದು ನೋಡಿದೆ, ಅವರಲ್ಲಿ ಎದ್ದಿರೋದು ನೋಡಿದೆ. ಅಪ್ಪ ಅದೆಲ್ಲ ಸ್ಟೋರಿ ಬಿಟ್ಬಿಡು. ಫಸ್ಟ್ ನಿನ್ನನ್ನು ಕುರಿತಾಗಿ ನೀನು ಅರ್ಥ ಮಾಡ್ಕೊ. ನಿನ್ನ ಕುರಿತಾಗಿ ಫಸ್ಟ್ ನಿನ್ನನ್ನು ನೀನು ಚೆನ್ನಾಗಿ ನೋಡ್ಕೊ. ಒಬ್ಬ ತಂದೆಯಾಗಿದ್ದೀಯಾ? ತಂದೆಯಾಗಿದ್ದರೆ ಮನೆಯಲ್ಲಿ ನೀನು ನಡ್ಕೊಳ್ಳುವ ರೀತಿಯನ್ನು ಕುರಿತಾಗಿ ಚೆನ್ನಾಗಿ ನೋಡ್ಕೋಬೇಕು. ತಂದೆಯಾಗಿದ್ದು ನೀನು ಯಾವ ರೀತಿ ನಡ್ಕೊಳ್ತಾ ಇದ್ದಿ, ಮಕ್ಕಳ ಜೊತೆಲಿ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದಿ, ನಿನ್ನ ವರ್ತನೆಯಿಂದ ಏನಾದರೂ ಅವರಿಗೆ ಸಮಾಧಾನ ಆಗ್ತಾ ಇದೆನಾ? ನಿನ್ನ ನಡತೆಯಿಂದ ತಪ್ಪಿದವರು ಏನಾದರೂ ಸರಿ ಮಾರ್ಗಕ್ಕೆ ಬರ್ತಾ ಇದ್ದಾರಾ? ಗಂಡನಾಗಿ ಹೆಂಡತಿಯ ಜೊತೆಲಿ ಯಾವ ರೀತಿಯಾಗಿ ನಡೆದುಕೊಳ್ತಾ ಇದ್ದಿ? ಒಬ್ಬ ವಿಶ್ವಾಸಿಯಾಗಿ ಸೇವಕನ ಜೊತೆಲಿ ಹೇಗಿದೆಯಾ? ಸೇವಕನಾಗಿ ವಿಶ್ವಾಸಿ ಜೊತೆಲಿ ಯಾವ ರೀತಿಯಾಗಿ ನಡೆದುಕೊಳ್ತಾ ಇದ್ದಿ? ನಿನ್ನ ಫ್ರೆಂಡ್ಶಿಪ್ ಸರ್ಕಲಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ತಾ ಇದ್ದಿ? ನೀನು ನಡ್ಕೊಳ್ಳುವ ರೀತಿಯನ್ನು ಕುರಿತಾಗಿ ಏನು ಮಾಡು, ಚೆನ್ನಾಗಿ ನೋಡ್ಕೋ. ನೀನು ಈಗ ನೋಡ್ಕೊಂಡಿಲ್ಲ, ಈಗ ಟೆಸ್ಟ್ ಮಾಡಿಸಿಲ್ಲ ಅಂತಂದರೆ ಏನಾಗ್ತದೆ ಅಂತಂದ್ರೆ ಅದು ಭಾಳ ವಿಪರೀತವಾಗಿ ಬೆಳೆದು ನಿನ್ನನ್ನು ನಾಶನಕ್ಕೆ ಕರೆದೊಯ್ಯುವಂಥದ್ದಾಗಿದೆ. ಅಲ್ಲೆಲೂಯ. ಅಬ್ರಾಹ್ಮನಿಗೆ ಹೇಳ್ದ, ನನಗೆ ನಡ್ಕೊಂಡು ಹೆಂಗಿರ್ಬೇಕು, ನೀನು ದೋಷವಿಲ್ಲದವನಾಗಿರಬೇಕು. ಇವತ್ತು ಸಭೆಯಲ್ಲಿರುವಂಥ ವಿಶ್ವಾಸಿಗಳು ದೋಷವಿಲ್ಲದವರಾಗಿರಬೇಕು, ಸೇವಕನು ದೋಷವಿಲ್ಲದವನಾಗಿರಬೇಕು. ಕಾರಣ ಯೇಸು ಕ್ರಿಸ್ತನು ಬರುವುದು ಹತ್ತಿರವಾಗಿದೆ ಪ್ರಿಯರೇ. ಅನೇಕರು ಕಡೆಯ ದಿನಮಾನಗಳಲ್ಲಿ ಕೈ ಬಿಡಲ್ಪಡ್ತಾರೆ. ಯಾಕೆ ಕೈ ಬಿಡಲ್ಪಡ್ತಾರೆ ಗೊತ್ತಾ? ಕೆಲವರಿಗೆ ಯೇಸುಸ್ವಾಮಿ ಬರ್ತಾನೆ ಅನ್ನೋದು ಮಾಹಿತಿನೇ ಇಲ್ಲ, ಗೊತ್ತೇ ಇಲ್ಲ. ಯೇಸುಸ್ವಾಮಿ ಬರ್ತಾನ, ಹೆಂಗೆ ಬರ್ತಾನೋ ಗೊತ್ತಿಲ್ಲ, ಯಾವಾಗ ಬರ್ತಾನೋ ಗೊತ್ತಿಲ್ಲ, ಯಾಕೆ ಬರ್ತಾನೋ ಗೊತ್ತಿಲ್ಲ. ಅಲ್ಲೆಲ್ಲೂಯ್ಯ. ನನ್ನ ಮಗ ನನ್ನ ಯಾವಾಗಲೂ ಒಂದು ಮಾತು ಕೇಳ್ತಾನೆ, ಡ್ಯಾಡಿ ಜೀಸಸ್ ಹಾಕಿ ಬರ್ತಾರೆ ಅಂತ ಕೇಳ್ತಾನೆ ಚಿಕ್ಕವನು. ನಾನು ಹೇಳಿದೆ, ಈಗ ಯೇಸುಸ್ವಾಮಿ ಬರೋದು ಯಾಕಂದರೆ ನೀನು ಪ್ರಾರ್ಥನೆ ಮಾಡ್ತೀಯಲ್ಲ, ಯಾರ್ಯಾರು ಪ್ರಾರ್ಥನೆ ಮಾಡ್ತಾರೆ, ಯಥಾರ್ಥವಾಗಿ ದೇವ್ರನ್ನ ಪ್ರೀತಿ ಮಾಡ್ತಾರೆ, ಅವ್ರನ್ನೆಲ್ಲ ಬಂದು ಬ್ಲೆಸ್ ಮಾಡೋಕ್ಕೆ ಬರ್ತಾರೆ ಯೇಸುಸ್ವಾಮಿ ಅಂತ ಹೇಳ್ತಾ ಇರ್ತೀನಿ. ಯಾಕಂತಂದ್ರೆ ಇವನಿಗೆ ಈಗ ಅವ್ನಿಗೆ ಕಲಿಸ್ಕೊಡೋ ಪಾಠ ಅದು. ನಾವು ಪ್ರಾರ್ಥನೆ ಮಾಡಿದಾಗೆಲ್ಲ ಜೀಸಸ್ ಬರ್ತಾರೆ, ನಮ್ಮ ಜೊತೇಲಿ ಇರ್ತಾರೆ ಅಂತ ಹೇಳಿದಾಗ ಯಾಕೆ ಬರ್ತಾರೆ ಅಂತ ಅವ್ನು ಕೇಳ್ತಾನೆ. ಯಾಕೆ ಬರ್ತಾರೆ ಅಂದರೆ ನಮ್ಮನ್ನು ಬ್ಲೆಸ್ ಮಾಡೋಕ್ಕೆ ಬರ್ತಾರೆ. ಆದರೆ ಯೇಸು ಕ್ರಿಸ್ತನು ಸಭೆಯನ್ನು ತೆಗೆದುಕೊಂಡು ಹೋಗ್ಲಿಕ್ಕಾಗಿ ಬರ್ತಾ ಇದ್ದಾನೆ. ಅದ್ರ ಬಗ್ಗೆ ಇವತ್ತು ಅನೇಕರಿಗೆ ಮಾಹಿತಿ ಇಲ್ಲ. ಏನಿದ್ರೆ ಆಶೀರ್ವಾದ 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 ಆಶೀರ್ವಾದ, ಅದು ಬೇಕಾ ಇದು ಬೇಕಾ, ಬಾ ತಗೊಂಡು ಹೋಗು, ಇದನ್ನು ತಗ ಅದು ಸಿಗ್ತೈತೆ, ಅದನ್ನು ತಗ ಇದು ಸಿಗ್ತೈತೆ. ನಿನ್ನೆ ನಮ್ಮ ಪಾಸ್ಟ್ರಿಗೆ ಹೇಳ್ತಾ ಇದೆ, ನನಗೆ ಗೊತ್ತಿಲ್ಲ ಇನ್ನು ಕೆಲವು ದಿನಗಳಲ್ಲಿ ಆದ್ರೂ ಆಗ್ಬೋದು. ನಿಮಗೆ ಎಷ್ಟು ಸಮಸ್ಯೆ ಇದ್ದಾವೋ ಹೊರಗೆ ಹೋಗ್ರಿ. ನಮ್ಮ ವ್ಯಾಲೆಂಟರ್ಗಳು ಸಮೋಸ ಮಾಡ್ತಾ ಇರ್ತಾರೆ, 100 ರೂಪಾಯಿಗೊಂದು ಸಮೋಸ, ನಾರ್ಮಲ್ 10-15 ರೂಪಾಯಿಗೆ ಸಿಗ್ತತೆ. ಇವಾಗ ಬೇರೆವೆಲ್ಲ ಮಾರ್ತಾರಲ್ಲ, ಅದ್ರ ಜೊತೆಲಿ ನೆಕ್ಸ್ಟ್ ಇನ್ನೊಂದು ಬರ್ತದೆ. ನಾನು ಪ್ರಾರ್ಥನೆ ಮಾಡಿಟ್ಟಿನಿ, ಸಮೋಸ ಕಾವೋ ಸಮಸ್ಯೆ ಚಲೆ ಜಾವ ಅನ್ನಂಗೆ ಆಗ್ತದೆ. ಸಮಸ್ಯೆ ತಿನ್ನಿರಿ, ಸಮಸ್ಯೆ ಹೋಗ್ಬಿಡ್ತೈತೆ. ಯಾಕಂದ್ರೆ ಅದು ಅಭಿಷೇಕಿಸಲ್ಪಟ್ಟ ಸಮೋಸ. ಇವತ್ತು ಸ್ವಸ್ಥವಾದ ವಾಕ್ಯವನ್ನು ಕೇಳಲಾರ್ದೇ ಇರ್ತಕ್ಕಂಥ, ಸಹಿಸದೇ ಇರ್ತಕ್ಕಂಥ ಕಾಲ ಬಂದಿದೆ ಪ್ರಿಯರೇ. ಜನರು ಸತ್ಯವಾಕ್ಯದ ಕಡೆ ಗಮನ ಕೊಡ್ತಾ ಇಲ್ಲ. ಆಡಂಬರಗಳು, ಕೆಲವೊಂದು ಅವರಿಗೆ ಸರಿ ಅನ್ನಿಸುವಂಥ ಲೋಕ ಪ್ರಕಾರವಾದ ವಿಷಯಗಳಿಗೆ ಮನಸ್ಸು ಕೊಟ್ಟು ಇವತ್ತು ಆ ಕಡೆ ಜೀವಿಸ್ತಾ ಇದ್ದಾರೆ ಜನರು. ಅಲ್ಲೆಲೂಯ. ಪ್ರಿಯ ದೇವರ ಮಗುವೆ, ದೇವರು ಬರ್ತಾನೆ, ಭಾಳ ಜನ ಕೈ ಬಿಡಲ್ಪಡ್ತಾರೆ. ಯಾಕಂತಂದರೆ ದೇವರ ಬರೋಣದ ಬಗ್ಗೆ ಮಾಹಿತಿ ಇಲ್ಲ. ಭಾಳ ಜನರಿಗೆ ಮಾಹಿತಿ ಇಲ್ಲ, ಕೈ ಬಿಡಲ್ಪಡ್ತಾರೆ. ಎರಡನೇವ್ರು ಹೆಂಗಂತಂದರೆ ಮಾಹಿತಿ ಇದ್ರೂ ಅದಕ್ಕೆ ತಕ್ಕಂತೆ ಜೀವಿಸೋದಿಲ್ಲ, ಕೈ ಬಿಡಲ್ಪಡ್ತಾರೆ. ಮೂರನೇವ್ರು ಹೆಂಗಂತಂದರೆ ಗೊತ್ತಿದ್ದು ತಮ್ಮನ್ನು ತಾವು ನಿತ್ಯವೂ ಕ್ರಿಸ್ತನ ರಕ್ತದಲ್ಲಿ ತೊಳೆದುಕೊಂಡು ದೋಷವಿಲ್ಲದವರಾಗಿ ಜೀವಿಸಲಿಕ್ಕೆ ಪ್ರಯಾಸ ಪಡ್ತಾರಲ್ಲ, ಅಂಥವರು ಎತ್ತಲ್ಪಡುವವರಾಗಿದ್ದಾರೆ. ಕಡೆಯ ದಿನಮಾನಗಳಲ್ಲಿ ಸಭೆ, ಪೌಲನು ಹೇಳ್ತಾನೆ, ಕಳಂಕ ಸುಕ್ಕು ಮುಂತಾದದ್ದೊಂದು ಇಲ್ಲದ ಶುದ್ಧವಾದ ಕನ್ನಿಕೆಯೋ ಎಂಬಂತೆ ಏನು ಮಾಡ್ತಾನಂತ ಸಭೆಯನ್ನು ಕರ್ತನ ಆಗಮನಕ್ಕಾಗಿ ನಾನು ಸಿದ್ಧಪಡಿಸ್ತೇನೆ ಎಂಬುದಾಗಿ ಹೇಳ್ತಾನೆ. ಪ್ರಿಯರೇ, ಇವತ್ತು ದೋಷವಿಲ್ಲದವರಾಗಿರಬೇಕು. ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಸೋಲುಗಳಿಗೆ, ನಮ್ಮ ಜೀವಿತದಲ್ಲಿ ಬಲಹೀನತೆಗಳಿಗೆ, ಹೋರಾಟಗಳಿಗೆ ಕಾರಣ ಏನು ಅಂತಂದರೆ ನಮ್ಮ ದೋಷಗಳು, ನಮ್ಮ ಜೀವಿತದಲ್ಲಿ ಇರುವಂಥ ದೇವರಿಗೆ ಇಷ್ಟವಿಲ್ಲದೆ ಇರತಕ್ಕಂಥ ಸಂಗತಿಗಳು. ಇವತ್ತು ನಾನು ಎಚ್ಚರಿಸಲಿಕ್ಕೆ ಇಷ್ಟಪಡುವವನಾಗಿದ್ದೇನೆ. ದೋಷವಿಲ್ಲದವರಾಗಿ ನಾವಿರಬೇಕು. ಅಬ್ರಾಹ್ಮನಿಗೆ ದೇವರು ಹೇಳಿದ, ಅಬ್ರಾಹ್ಮನೇ, ನಾನು 100% ನಿನಗೆ ಹೇಳಿದ ವಾಗ್ದಾನವನ್ನು ನೆರವೇರಿಸ್ತೇನೆ. ಆದರೆ ಆ ವಾಗ್ದಾನವನ್ನು ನೆರವೇರಿಸದಂತೆ ತಡೆ ಏನಿದೆ ಅಂತಂದರೆ ನಿನ್ನ ದೋಷ. ಅಲ್ಲೆಲೂಯ. ಆ ದೋಷವಿಲ್ಲದವನಾಗಿ ನೀನು ನಡ್ಕೋಬೇಕು. ಆ ದೋಷವನ್ನು ನಿನ್ನಿಂದ ತೆಗೆದುಹಾಕಬೇಕು, ತಪ್ಪನ್ನು ನಿನ್ನಿಂದ ತೆಗೆದುಹಾಕಬೇಕು, ಪಾಪವನ್ನು ನಿನ್ನಿಂದ ತೆಗೆದುಹಾಕಬೇಕು. ನಾನೇನು ಮಾಡ್ತೀನಿ? ವಾಗ್ದಾನವನ್ನು ನೆರವೇರಿಸ್ತೀನಿ. ಅಲ್ಲೆಲೂಯ. ಪೌಲನು ಹೇಳ್ತಾನೆ, ನಾವು ಅಪರಿಪೂರ್ಣತೆಯಿಂದ ಪರಿಪೂರ್ಣತೆ ಕಡೆಗೆ ಓಡ್ತಾ ಇದ್ದೀವಿ. ನಾವು
ಯಾರೂ ಪರಿಪೂರ್ಣರಲ್ಲ. ಆದರೆ ಅಪರಿಪೂರ್ಣತೆಯಿಂದ ಪರಿಪೂರ್ಣತೆ ಕಡೆಗೆ ಓಡ್ತಾ ಇದ್ದೀವಿ. ಪ್ರತಿದಿನ ನಮ್ಮನ್ನು ನಾವೇನು ಮಾಡಬೇಕು? ಪರೀಕ್ಷಿಸಿಕೊಳ್ಬೇಕು. ನಮ್ಮನ್ನು ನಾವೇನು ಮಾಡಬೇಕು? ದೇವರ ವಾಕ್ಯದ ಕನ್ನಡಿಯಲ್ಲಿ ನೋಡಿಕೊಳ್ಳಬೇಕು. ನಾವು ಮಾಡುವಂಥ ಚಿಕ್ಕ ತಪ್ಪು ದೋಷಗಳು, ನಮ್ಮ ಜೀವಿತದಲ್ಲಿ ಉಂಟಾಗುವಂಥ ದೋಷಗಳು ದೇವರ ದೊಡ್ಡ ದೊಡ್ಡ ಆಶೀರ್ವಾದಗಳನ್ನು ತಡೆಯುತ್ತದೆ. ಎಷ್ಟೇ ಪ್ರಾರ್ಥನೆ ಮಾಡು, ಕೆಲವೊಂದು ಸಾರಿ ನಡೆಯಂಗಿಲ್ಲ. ಯಾಕೆ? ದೋಷ. ನೀನು ಫಸ್ಟ್ ಪಶ್ಚಾತ್ತಾಪ ಪಡು, ದೇವರಿಗೆ ಒಪ್ಪಿಸಿಕೊಡು, ಸರಿಯಾದ ರೀತಿಯಲ್ಲಿ ನೀನು ಕ್ಷಮಾಪಣೆಯನ್ನು ಹೊಂದ್ಕೋ, ನಿನ್ನ ಜೀವಿತದಲ್ಲಿ ಬಿಡುಗಡೆ ಆಗ್ತದೆ. ಯೆಹೋಶುವನ ಗ್ರಂಥದಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ನಿಮ್ಮನ್ನು ಏನು ಮಾಡ್ಕೊಳ್ರಿ? ಏನು ಮಾಡ್ಕೊಳ್ರಿ? ಜ್ವರಾಗಿ ಹೇಳ್ರಿ, ಶುದ್ಧಪಡಿಸಿಕೊಳ್ಳ್ರಿ. ಇದ್ಯಾವುದು ಹೊಸ ಬೈಬಲ್? ವಿಚಾರಿಸ್ಕೊಳ್ರಿ. ನಿಮ್ಮನ್ನು ನೀವು ಶುದ್ಧ ಮಾಡಿಕೊಳ್ಳ್ರಿ, ನಿಮ್ಮನ್ನು ನೀವು ಶುದ್ಧಪಡಿಸಿಕೊಳ್ಳ್ರಿ. ನಾಳೆ ಯೆಹೋವನು ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುವನು. ಹಲ್ಲೆಲೂಯ. ಇವತ್ತು ನಿನ್ನನ್ನು ನೀನು ಶುದ್ಧಪಡಿಸಿಕೊಳ್ಳೋದಾದರೆ, ನಿನ್ನನ್ನು ನೀನು ತೊಳೆದುಕೊಳ್ಳೋದಾದರೆ, ನಾಳೆ ನಿನ್ನ ಜೀವನದಲ್ಲಿ ಅದ್ಭುತ ನಡೀತದೆ. ಹಲ್ಲೆಲೂಯ. ಹೇಳ್ದ ಯೆಹೋಶುವನು ತನ್ನ ಜನರಿಗೆ. ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಕೀರ್ತನೆ 32ನೇ ಅಧ್ಯಾಯ 3ನೇ ವಚನ. ಸಮಯ ಇಲ್ಲ, ನಾನು ಮುಗಿಸ್ತೇನೆ. 32:3. ಕೀರ್ತನೆ 32:3. ನಾನು ನನ್ನ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವೆದು ಹೋಗುತ್ತಿದ್ದವು. ದಾವೀದನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಸ್ವಾಮಿ ನನ್ನ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ. ಯಾವಾಗಂತ? ಪಾಪ ಅಂದರೆ ಏನಂತಂದರೆ, ಅನೇಕ ಸಾರಿ ನಾವು ಕೇಳಿದ್ದೇವೆ, ದೇವರು ಹೇಳಿದ್ದಕ್ಕೆ ವಿರುದ್ಧವಾಗಿ ನಡೆದರೆ ಪಾಪ, ದೇವರು ಮಾಡಬೇಡ ಅಂದಿರ್ತಕ್ಕಂಥ ಸಂಗತಿಗಳನ್ನು ಮಾಡಿದರೆ ಪಾಪ. ಹಲ್ಲೆಲೂಯಾ. ದೇವರು ಬೇಡ ಎನ್ನುವಂಥ ಕಾರ್ಯಗಳನ್ನು ಪದೇ ಪದೇ ಮಾಡ್ತಾ ಇದ್ದರೆ ಪಾಪ. ಆ ಪಾಪಗಳು ಇವತ್ತು ನಮ್ಮಲ್ಲಿ ಇದ್ದು, ಪಾಪ ನಮ್ಮಿಂದ ದೂರ ಆಗಬೇಕಂದ್ರೆ, ಪಾಪದಿಂದ ನಾವು ಮುಕ್ತಿ ಹೊಂದಬೇಕಂತಂದರೆ ದಾವೀದನು ಹೇಳ್ತಾ ಇದ್ದಾನೆ, ನಾನು ನನ್ನ ಪಾಪಗಳನ್ನು ಅರಿಕೆ ಮಾಡದೇ ಇದ್ದಾಗ. ಹೆಂಗಿದ್ದಾಗ? ಅರಿಕೆ ಮಾಡದೇ ಇದ್ದಾಗ. ಮನುಷ್ಯ ಬೇಕಾದದ್ದೆಲ್ಲ ಮಾಡ್ತಾನೆ, ಮತ್ತೆ ಅವನು ದೇವರ ಮುಂದೆ ಪಶ್ಚಾತ್ತಾಪ ಹೃದಯವಿಲ್ಲದವನಾಗಿ, ತಾನು ಮಾಡಿದ್ದನ್ನೆಲ್ಲ ಸರಿ ಎಂಬುದಾಗಿ ತಿಳಿದುಕೊಂಡು, ತಾನು ಅಂದುಕೊಂಡಿದ್ದೆಲ್ಲ ಒಳ್ಳೆಯದೆಂಬುದಾಗಿ ತಿಳಿದುಕೊಂಡು, ಪಾಪವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅರಿಕೆ ಮಾಡದೆ ಅವನೇನು ಮಾಡ್ತಾನೆ ಗೊತ್ತಾ? ಹಾಗೆ ಇರೋದ್ರ ನಿಮಿತ್ತವಾಗಿ ಅವನ ಜೀವಿತದಲ್ಲಿ ವಾಕ್ಯ ಹೇಳ್ತದೆ, ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ, ನರಳುವಿಕೆ ಅವನ ಜೀವಿತದಲ್ಲಿ ಬರ್ತದೆ. ಏನು ಪಾಸ್ಟರ್, ನಮಗೂ ಇನ್ನೂ ಬಂದಿಲ್ಲಲ್ಲ ಅಂಥೇಳಿ. ನಿನ್ನ ಪಶ್ಚಾತ್ತಾಪ ಪಡಲಿಲ್ಲ ಅಂತಂದರೆ ನಿನಗೂ ಬರ್ತದೆ ನರಳುವಿಕೆ. ಹಲ್ಲೆಲೂಯಾ. ದೇವರ ಮಗುವೆ, ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಬಿಡೋದು ಒಳ್ಳೆಯದು. ದಾವೀದನು ಕೂಡ ಪಾಪ ಮಾಡ್ದ, ದೇವರ ವಿರುದ್ಧವಾಗಿ ನಡೆದುಕೊಂಡ. ಅದನ್ನು ಅರಿಕೆ ಮಾಡದೇ ಇದ್ದಾಗ ಅವನಿಗೊಂದು ಅನುಭವ ಉಂಟಾಯಿತು. ಅನುಭವ ಉಂಟಾಗಿ ಅವನು ಬರೀತಾ ಇದ್ದಾನೆ, ಏನಂತ? ನಾನು ಅರಿಕೆ ಮಾಡದೇ ಇದ್ದಾಗ ನನಗೆ ನರಳಾಟ ಉಂಟಾಯಿತು, ನನಗೆ ನೋವು ಉಂಟಾಯಿತು, ನನ್ನ ಎಲುಬುಗಳು ಏನಾದವು ಅಂತ ಸವದೇ ಹೋಗ್ಬಿಟ್ವು ಅಂತಾನೆ. ಹಲ್ಲೆಲೂಯಾ. ಅನೇಕ ವಿಧವಾಗಿರ್ತಕ್ಕಂಥ ಪಾಪಗಳಿದೆ ಪ್ರಿಯರೇ, ಅನೇಕ ವಿಧವಾಗಿರ್ತಕ್ಕಂಥ ಪಾಪಗಳಿದೆ. ಇವತ್ತು ನಾವು ನಮ್ಮ ಮನಸ್ಸಾಕ್ಷಿ ನಮ್ಗೆ ಹೇಳ್ತೈತೆ, ಇದು ಸರಿಯಲ್ಲ ಮಗನೇ, ಇದು ಸರಿಯಲ್ಲ ಮಗಳೇ ಅಂತ ಹೇಳ್ತತೆ. ಹಲ್ಲೆಲೂಯ. ನೀವು ಪ್ರತಿ ವಿಷಯಗಳನ್ನು ಮಾಡುವುದಕ್ಕಿಂತ ಮುಂಚೆ ಮನಸ್ಸಾಕ್ಷಿ ನಿನ್ನನ್ನು ಎಚ್ಚರಿಸ್ತದೆ. ಕೆಲವರು ಮನಸ್ಸಾಕ್ಷಿನ ತುಳಿದು ಮತ್ತೆ ಮ್ಯಾಲೆ ನಿಂತು ಜೀವಿಸ್ತಾ ಇರ್ತಾರೆ. ಹಲ್ಲೆಲೂಯ. ಮನಸ್ಸಾಕ್ಷಿನ ತುಳಿದು ಇದು ಸರಿಯಲ್ಲ, ಇದು ತಪ್ಪು, ನೀನು ಹಿಂಗೆ ಮಾಡೋದು ತಪ್ಪು ಅಂತೇಳಿ ಮನಸ್ಸಾಕ್ಷಿ ನಮ್ಮನ್ನು ಎಚ್ಚರಿಸ್ತದೆ. ಆದಾಗ್ಯೂ ಇರಲಿ ಬಿಡು, ನಡ್ಕೊಳ್ಳೋಣ ಬಿಡು ಅಂಥೇಳಿ ಪಶ್ಚಾತ್ತಾಪವಿಲ್ಲದ ಹೃದಯದಿಂದ ಜೀವಿಸ್ತಾ ಇದ್ದರೆ ಕರ್ತನ ಶಿಕ್ಷೆಗೆ ಗುರಿಯಾಗುವವರಾಗಿದ್ದೇವೆ. ಹಲ್ಲೆಲೂಯ. ಯೇಸು ಸ್ವಾಮಿ ಎಷ್ಟು ಪ್ರೀತಿ ಸ್ವರೂಪನೋ ವಾಕ್ಯ ಹೇಳ್ತದೆ. ಆತನು ಪಾಪಿಗಳನ್ನು ಪ್ರೀತಿಸ್ತಾನೆ, ಆದರೆ ಪಾಪವನ್ನಲ್ಲ. ಹಲ್ಲೆಲೂಯ. ಪಾಪವನ್ನು ದ್ವೇಷಿಸ್ತಾನೆ. ಆಮೇಲೆ ನಾನು ಎಷ್ಟೇ ಪ್ರಾರ್ಥನೆ ಮಾಡಲಿ, ನನ್ನಲ್ಲಿ ಪಾಪ ಇತ್ತಂದರೆ ಹೇಳ್ತಾನೆ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ನೀವು ಎಷ್ಟು ಪ್ರಾರ್ಥನೆ ಮಾಡ್ತೀರಿ, ಹೃದಯದಲ್ಲಿ ಕಪಟವನ್ನು ತುಂಬಿಕೊಂಡಿದ್ದೀರಿ. ಆ ಕಪಟವನ್ನು ತೆಗೆ. ನೀನು ಇತರನನ್ನು ಕುರಿತಾಗಿ, ನಿನ್ನ ಸಹೋದರನನ್ನು ಕುರಿತಾಗಿ, ನಿನ್ನ ಸಹೋದರಿಯನ್ನು ಕುರಿತಾಗಿ, ನಿನ್ನ ಸೇವಕನನ್ನು ಕುರಿತಾಗಿ, ನಿಮ್ಮ ವಿಶ್ವಾಸಿಗಳನ್ನು ಕುರಿತಾಗಿ, ನಿನ್ನ ಸ್ನೇಹಿತನನ್ನು ಕುರಿತಾಗಿ ಕಪಟವನ್ನು ತುಂಬಿಕೊಂಡು ನೀನು ಎಷ್ಟು ಪ್ರಾರ್ಥನೆ ಮಾಡಿದರೆ ಏನು ಲಾಭ? ಹಲ್ಲೆಲೂಯ. ಆ ಪ್ರಾರ್ಥನೆಗೆ ಯಾವ ಉತ್ತರ ಸಿಗೋದಿಲ್ಲ. ಆಮೇನ್.
ದಾವೀದನು ಹೇಳ್ತಾನೆ, ನಾನು ಅರಿಕೆ ಮಾಡದೇ ಇದ್ದಾಗ ನಾನು ನೋವಿನಲ್ಲಿದ್ದೀನಿ ಅಂತಂದೇಳಿ. ಇವತ್ತು ನರಳಾಟ ಇದೆನಾ, ನೋವಿದೆನಾ, ಅರಿಕೆ ಮಾಡದೇ ಇರ್ತಕ್ಕಂಥ ಪಾಪ ನಿನ್ನ ಜೀವಿತದಲ್ಲಿದೆ. ಹಲ್ಲೆಲೂಯಾ. ಸಭೆ ಶುದ್ಧೀಕರಿಸಲ್ಪಡಬೇಕು, ವಿಶ್ವಾಸಿ ಶುದ್ಧೀಕರಿಸಲ್ಪಡಬೇಕು. ನಾನು ಹೇಳ್ಬೋದು, ದೇವ್ರು ನಿನ್ನ ಆಶೀರ್ವಾದ ಮಾಡ್ತಾನೆ, ದೇವ್ರು ನಿನ್ನ ಹಂಗೆ ಮಾಡ್ತಾನೆ, ದೇವ್ರು ನಿನ್ನ ಹಿಂಗೆ ಮಾಡ್ತಾನೆ. ಏನೂ ಮಾಡೋಂಗಿಲ್ಲ ದೇವರು. ನಾನು ಹೇಳಿದ್ದನ್ನೆಲ್ಲ ಖಂಡಿತ ಮಾಡ್ತಾನೆ. ಆದರೆ ನೀನು ಬದಲಾಗದೆ ಹೋದರೆ, ನೀನು ತೊಳೆದುಕೊಳ್ಳದೆ ಹೋದರೆ, ನೀನು ಅರಿಕೆ ಮಾಡದೆ ಹೋದರೆ, ನಾನು 1000 ವರ್ಷ ಈ ಭೂಮಿಯಲ್ಲಿದ್ದು ನೀವು ಇದ್ದು ನಾನು ಒಂದೇ ಪ್ರಸಂಗ ಹೇಳಿದ್ರು ಏನು ಕಾರ್ಯ ಆಗಂಗಿಲ್ಲ. ಸಿಕ್ಬಿಡ್ತು ವಾಗ್ದಾನ ಸಿಕ್ಬಿಡ್ತು ಏನೂ ಆಗಂಗಿಲ್ಲ. ನೀನು ಅರಿಕೆ ಮಾಡಬೇಕು, ನಿನ್ನ ಪಾಪಗಳನ್ನು ಒಪ್ಪಿಕೊಳ್ಬೇಕು. ಕರ್ತನ ಸನ್ನಿಧಿಯಲ್ಲಿ ನೀನು ಮಾಡಿದ ಪ್ರತಿ ದ್ರೋಹಗಳನ್ನು ಒಪ್ಕೊಳ್ಬೇಕು. ಹಲ್ಲೆಲೂಯಾ. ಯೆರೆಮೀಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 22ನೇ ವಚನ ಓದ್ರಿ. ಬಹಳ ಚೌಳನ್ನು ಹಾಕಿಕೊಂಡು ಸಬ್ಬಿನಿಂದ ತೊಳಕೊಂಡರೂ ನಿನ್ನ ಅಧರ್ಮವು ನನ್ನ ಕಣ್ಣೆದುರಿಗೆ ಕರೆಯಾಗಿ ನಿಂತಿವೆ ಎಂದು ಕರ್ತನಾದ ಯೆಹೋವನು ಅನ್ನುತ್ತಾನೆ. ಕೆಲವರು ಅಧರ್ಮ, ಕೆಲವರೊಂದು ಪಾಪಗಳು ಹೆಂಗಿದೆ ಅಂತಂದರೆ, ಭಾಳ ಚೌಳನ್ನು ಹಾಕಿಕೊಂಡು ಸಾಬನಿಂದ ತೊಳೆದುಕೊಂಡ್ರು ಹೋಗಲಾರದಂತೆ ಕರೆಯಾಗಿ ಆ ಮಸಿಬಟ್ಟೆಯಂತೆಯೇ ನಿನ್ನ ಜೀವನ ನನ್ನ ಮುಂದೆ ಇದೆ. ನೀನು ತೊಳೆದುಕೊಳ್ಬೇಕಾಗಿರೋದು ಇಲ್ಲಿ ಫಾಲ್ಟ್ ಮಾಡಿ, ಇಲ್ಲಿ ಮಿಸ್ಟೇಕ್ ಮಾಡಿ, ಎಲ್ಲೊಬ್ಬರಿಗೆ ಒಳ್ಳೇದು ಮಾಡಿದರೆ ಇದು ಹಂಗೆ ಆಗಂಗಿಲ್ಲ. ನೀನು ಮಾಡಿದ ತಪ್ಪನ್ನು ನೀನು ಅರಿಕೆ ಮಾಡಿ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಾಗ ಮಾತ್ರವೇ ಅಧರ್ಮವು ನಿನ್ನಿಂದ ತೊಲಗಿ ಹೋಗುವಂಥದ್ದಾಗಿದೆ. ಹಲ್ಲೆಲೂಯಾ. ಇನ್ನೊಂದು ವಚನ ಓದೋಣ, ಮತ್ತಾಯ 23:25. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಪಂಚಪಾತ್ರೆ, ಬಟ್ಟಲು ಇವುಗಳ ಹೊರಭಾಗವನ್ನು ಶುಚಿ ಮಾಡುತ್ತೀರಿ, ಆದರೆ ಅವು ಒಳಗೆ ಸುಲುಕೊಂಡವುಗಳಿಂದಲೂ ಇಹಭೋಗ ಪದಾರ್ಥಗಳಿಂದಲೂ ತುಂಬಿರುತ್ತವೆ. ಹೇಳ್ತಾನೆ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಹೊರಗೆ ನೋಡಿದ್ರೆ ಎಷ್ಟು ನಯವಾಗಿ ಮಾತಾಡ್ತೀರಯ್ಯ, ಎಷ್ಟು ಜೇನುತುಪ್ಪ ಗರಿಯಂಗೆ ಮಾತನಾಡ್ತೀರಿ, ಎಷ್ಟು ದೇವರ ಮಕ್ಕಳು, ದೇವರ ಭಕ್ತಿವಂತರು, ಅವ್ರಿಗಿಂತ ನಾನೇ ಚೆನ್ನಾಗಿ. ಇವನೊಬ್ಬರು ಪರಿಸಾಯನ ಹೋದ ಪ್ರಾರ್ಥನೆ ಮಾಡೋಕ್ಕೆ, ಲೂಕನ್ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ. ಸುಮ್ಮನೆ ಅವನ ಪ್ರಾರ್ಥನೆ ಅವ್ನು ಮಾಡಿ ಬಂದರೆ ಆಯ್ತಲ್ಲ. ಸ್ವಾಮಿ ಅವನಂಗೆ ನಾನಲ್ಲ. ಕೆಲವ್ರು ಇವತ್ತು ಎದ್ಬಿಟ್ರೆ ಅವ್ರಂಗೆ ನಾನಲ್ಲ, ನಾನು ಬೇರೆ, ಅವ್ರು ಅದು ಮಾಡ್ತಾರೆ, ಇವ್ರು ಇದು ಮಾಡ್ತಾರೆ. ಅರೆ ನೀನು ಮೇಲೆ ಬರೋಕ್ಕೆ ಇನ್ನೊಬ್ರನ್ನ ಯಾಕೆ ಕೆಳಗೆ ಹಾಕ್ತೀಯ? ನಿನ್ನ ಕೆಲಸ ನೀನು ಮಾಡು, ದೇವ್ರು ನಿನ್ನ ಮೇಲೆ ಹತ್ತಾನೆ. ಹಲ್ಲೆಲೂಯಾ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಹೊರಗೆ ಮಾತ್ರ ಭಾಳ ಚೆನ್ನಾಗಿ ಉಜ್ಸ್ತೀರಿ ಪಾತ್ರೆನ. ಇವತ್ತು ನಿಮ್ಮ ಮನೆಗೆ ಬಿರಿಯಾನಿ ಮಾಡ್ತೀರಿ, ಏನೋ ಮಾಡ್ತೀರಿ, ಚೆನ್ನಾಗಿ ಒಳ್ಳೆ 2 ದಿನ ಊಟ ಮಾಡಿ, ಬಿಸಿ ಮಾಡಿ 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 ಊಟ ಮಾಡಿ 3ನೇ ದಿನಕ್ಕೆ ಪಾತ್ರೆ ಖಾಲಿ ಆಗ್ತತೆ. ಹೊರಗೆ ಮಾತ್ರ ತೊಳೆದು 3ನೇ ದಿನಕ್ಕೆ ಮತ್ತೆ ಹಂಗೆ ತಂದು ಅಡುಗೆ ಮಾಡೋಕ್ಕೆ ಅದರಲ್ಲೇ ನೀರು ಹಾಕಿ ಅದರಲ್ಲೇ ಬೇಳೆ ಹಾಕ್ತೀರ. ಏನು ಮಾಡ್ತೀರಿ? ಹೊರಗೆ ತೊಳೆದಿವಲ್ರಿ ಸಾಕು, ಒಳಗೆ ಯಾರು ನೋಡ್ತಾರೆ? ಇಲ್ಲ, ಹಂಗೆ ಆಗಂಗಿಲ್ಲ. ಒಳಗೂ ತೊಳಿಬೇಕು, ಹೊರಗೂ ತೊಳಿಬೇಕು. ಒಳಗೆ ತೊಳೆದು ಹೊರಗೆ ಬಿಡೋಂಗಿಲ್ಲ, ಹೊರಗೆ ತೊಳೆದು ಒಳಗೆ ಬಿಡೋಂಗಿಲ್ಲ. ಎರಡೂ ಈ ಶಾಸ್ತ್ರಿಗಳು ಹೆಂಗಿದ್ರಂದರೆ, ಮೇಲೆ ಮಾತ್ರ ತೊಳಿತೀರಿ, ಒಳಗೆ ಮಾತ್ರ ಸುಲುಕೊಂಡವುಗಳಿಂದ, ಬಾಚಿಕೊಂಡವುಗಳಿಂದ, ಇನ್ನೊಬ್ಬರದನ್ನು ಅನ್ಯಾಯವಾಗಿ ಕಿತ್ತುಕೊಂಡವುಗಳಿಂದ, ಇನ್ನೊಬ್ಬರಿಗೆ ಮೋಸ ಮಾಡಿದವುಗಳಿಂದ ನಿಮ್ಮ ಒಳಗಡೆ ನೀವು ತುಂಬಿಕೊಂಡಿದ್ದೀರಿ. ದೇವರು ಹೊರಗಡೆ ನೋಡೋಂಗಿಲ್ಲ, ದೇವರು ನಿನ್ನ ಹೃದಯ ನೋಡುವವನಾಗಿದ್ದಾನೆ. ಹೃದಯದಲ್ಲಿ ಏನೇನು ಸುಲ್ಕಂಡು, ಯಾವೊಂದು ಸುಲ್ಕಂಡು ಎಲ್ಲ ಲೆಕ್ಕ ಬರೆದಿಡ್ತಾನೆ ದೇವರು. ಪಶ್ಚಾತ್ತಾಪ ಪಟ್ಟು ದೇವರ ಮುಂದೆ ಒಪ್ಪಿಕೊಂಡು ಸಾಧ್ಯವಾದರೆ ಜಕ್ಕಾಯನ್ ನನಗೆ ಇಷ್ಟ ಆಗ್ತಾನೆ. ಏನಂತ ಹೇಳಿದ ಗೊತ್ತಾ? ಸ್ವಾಮಿ ಯಾವಾಗ ಜಕ್ಕಾಯನ್ ಮನೆಗೆ ಬಂದ, ಸ್ವಾಮಿ ನಾನು ಬಡವರಿಂದ ಅನೇಕರಿಂದ ಅನ್ಯಾಯವಾಗಿ ಏನಾದರೂ ತೆಗೆದುಕೊಂಡಿದ್ರೆ ನಾನೇನು ಮಾಡ್ತೀನಿ? ಎಷ್ಟರಷ್ಟು? 4ರಷ್ಟು ವಾಪಸ್ ಕೊಡ್ತೀನಿ. 4 ರೂಪಾಯಿ ಬಡ್ಡಿ ಆಗ್ತಂದು 4ರಷ್ಟು ವಾಪಸ್ ಕೊಡ್ತೀನಿ ಸ್ವಾಮಿ. ಒಪ್ಕೊಂಡ ನೋಡ್ರಿ ಪ್ರಿಯರೇ, ದೇವ್ರು ಹೇಳ್ದ ಈ ಮನೆಗೆ ರಕ್ಷಣೆ ಉಂಟಾಯಿತು ಅಂತಂದೇಳಿ. ಅದುವರೆಗೂ ಆ ಮನೆಯಲ್ಲಿ ಇಲ್ಲದೆ ಇರ್ತಕ್ಕಂಥ ಸಮಾಧಾನ ಮತ್ತು ಕಾರಣ ಸುಲುಕೊಂಡವುಗಳನ್ನು ಜಕ್ಕಾಯನು ತಿರುಗಿ ವಾಪಸ್ ಕೊಡಲಿಕ್ಕೆ ಪ್ರಾರಂಭ ಮಾಡಿದ. ತನ್ನ ತಪ್ಪನ್ನು ಅವನು ಅರ್ಥ ಮಾಡಿಕೊಂಡ, ತನ್ನ ಪಾಪವನ್ನು ಅರ್ಥ ಮಾಡಿಕೊಂಡ, ತನ್ನ ದೋಷವನ್ನು ಅರ್ಥ ಮಾಡಿಕೊಂಡ. ಈ ಸುಲ್ಕೊಂಡವುಗಳಿಂದ ನನಗೆ ಯಾವ ಮುಕ್ತಿ ಇಲ್ಲ, ಯಾವ ಸಮಾಧಾನ ಇಲ್ಲ, ಯಾವ ರಕ್ಷಣೆ ಇಲ್ಲ, ಯಾವ ಆರೋಗ್ಯ ಇಲ್ಲ, ಇವು ಹೊರಗೋದ್ರೇ ಬೇರೆವೆಲ್ಲ ಒಳಗಡೆ ಬರ್ತವೆ ಎಂಬುದಾಗಿ ತಿಳಿದುಕೊಂಡಿರ್ತಕ್ಕಂಥ ಜಕ್ಕಾಯನು ಅನ್ಯಾಯವಾದ ಪ್ರತಿ ಕಾರ್ಯಗಳನ್ನು ಏನು ಮಾಡ್ದ? ಅವನೇನು ಮಾಡ್ಬಿಟ್ಟ? ತಿರುಗಿಸಿ ಕೊಟ್ಟನೆಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಅಂಥ ಜಕ್ಕಾಯನಂಥ ಮನಸ್ಸು ಇವತ್ತು ದೇವರ ಮಕ್ಕಳಲ್ಲಿ ಬರಬೇಕು.
ಅಲ್ಲೇಲೂಯ. ಇನ್ನು ಹೇಳ್ದ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ನೀವು ಹೊರಗೆ ಎಷ್ಟು ಚೆನ್ನಾಗಿದ್ದೀರಯ್ಯ, ನಿನ್ನ ಒಳಗಡೆ ದೇವರು ನೋಡ್ತಾ ಇದ್ದಾನೆ. ನಿನ್ನ ಜೀವಿತವನ್ನು ದೇವರು ಪರೀಕ್ಷಿಸ್ತಾ ಇದ್ದಾನೆ. ಎಷ್ಟು ಕನ್ನಿಂಗಾಗಿ, ಎಷ್ಟು ಮಂತ್ರಾಲೋಚನೆಯಿಂದ, ಎಷ್ಟು ತಂತ್ರಗಳಿಂದ ಇವತ್ತು ನೀನು ನಡೀತಾ ಇದೆಯಾ. ನಿನ್ನ ಪ್ರತಿ ತಂತ್ರಗಳನ್ನು ದೇವರು ಮುರಿಯುವವನಾಗಿದ್ದಾನೆ, ಪ್ರತಿ ಆಲೋಚನೆಗಳನ್ನು ದೇವರು ಒಡೆಯುವವನಾಗಿದ್ದಾನೆ. ಕಾರಣ ದೇವರು ಹೃದಯವನ್ನು ನೋಡುವವನಾಗಿದ್ದಾನೆ, ಹೃದಯ ಶುದ್ಧಿಯನ್ನು ಆತನ ಅಪೇಕ್ಷೆ ಪಡುವವನಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ಆ ರೀತಿಯಾದ ದೋಷಗಳು ಮೇಲೆ ಕಾಣಲಿಕ್ಕೆ ಚೆನ್ನಾಗಿದ್ದು ಒಳಗಡೆ ನಿನ್ನಲ್ಲಿ ಪಾಪ ತುಂಬಿದ್ರೆ, ದೋಷಗಳು ತುಂಬಿದ್ರೆ, ಅನ್ಯಾಯ ತುಂಬಿದ್ರೆ, ಮೋಸ ತುಂಬಿದ್ರೆ, ಸುಳ್ಳು ತುಂಬಿದ್ರೆ, ತಪ್ಪಾದ ಆಲೋಚನೆಗಳು ತುಂಬಿದ್ರೆ, ಇವತ್ತೇ ಹೇಳು, ಸ್ವಾಮಿ ನನ್ನ ಹೃದಯವನ್ನ ನೀನು ಶುದ್ಧೀಕರಿಸು, ನನ್ನ ಹೃದಯವನ್ನ ನಿರ್ಮಲ ಮಾಡಯ್ಯ, ನನ್ನ ಹೃದಯದಲ್ಲಿ ನೀನು ಬಾ ಎಂಬುದಾಗಿ ನೀನು ಕರೆಯೋದಾದ್ರೆ ಯೇಸು ಬರ್ತಾನೆ. ಪ್ರಿಯರೇ, ನಿನ್ನ ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡ್ತಾನೆ, ನಿನ್ನ ಕಣ್ಣೀರು ನಿಂತು ಹೋಗ್ತದೆ. ಕಾರಣ ಯೇಸು ಎಲ್ಲಿ ಕಾಲಿಡ್ತಾನೋ ಅಲ್ಲಿ ಬಿಡುಗಡೆ ಖಂಡಿತವಾಗಿ ನಡೆಯುವಂಥದ್ದಾಗಿದೆ. ಅಲ್ಲೇಲೂಯ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇವತ್ತು ನಾವು ಶಾಸ್ತ್ರಿಗಳಂತೆ, ಕಪಟಿಗಳಾದ ಶಾಸ್ತ್ರಿಗಳಂತೆಲ್ಲ ಜೀವಿಸಬೇಕಾಗಿರೋದು ನಿಜವಾದ ಕ್ರಿಸ್ತನ ಮಕ್ಕಳಂತೆ ನಾವು ಜೀವಿಸಬೇಕಾಗಿದೆ. ಈ ಶಾಸ್ತ್ರಿಗಳು ಯಾವಾಗಲೂ ಎಂಥ ಮನಸ್ಸುಳ್ಳವರಾಗಿದ್ರು ಅಂತಂದರೆ, ಇನ್ನೊಬ್ಬರಿಗೆ ಒಳ್ಳೆಯದು ಮಾಡೋದ ಥರನೇ ಇದ್ದು ಅವರು ತಮ್ಮ ಲಾಭವನ್ನು ಅದರಿಂದ ಪಡೆದುಕೊಳ್ಳುವವರಾಗಿದ್ದರು. ಇನ್ನೊಬ್ಬರನ್ನು ದಾರಿ ತಪ್ಪಿಸ್ತಾ ಇದ್ದರು, ಅನೇಕರಿಗೆ ತಪ್ಪಾದ ಮಾರ್ಗಗಳನ್ನು ಇವರು ತೋರಿಸಿಕೊಡ್ತಾ ಇದ್ರು. ಇವತ್ತು ಅಂಥವ್ರು ನಾವಾಗಿರದೆ ನಿಜವಾದ ಕ್ರಿಸ್ತನ ಮಕ್ಕಳಂತೆ ನಾವು ಆಗಬೇಕು. ಪ್ರೇರೆ, ಅಲ್ಲೇಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋಶುವನ ಗ್ರಂಥ 7ನೇ ಅಧ್ಯಾಯ 1-12 ವಚನವನ್ನು ನೀವು ಮನೆಯಲ್ಲಿ ಹೋಗಿ ಓದಿ ನೋಡ್ರಿ. ನಾನು ಇದನ್ನ ಹೇಳಿ ಮುಗಿಸ್ಲಿಕ್ಕೆ ಇಷ್ಟಪಡ್ತಕ್ಕಂಥವನಾಗಿದ್ದೇನೆ. ಅಲ್ಲಿ ಒಂದು ಚಿಕ್ಕ ಪಟ್ಟಣದ ಮುಂದೆ, ಆಯಿ ಎನ್ನುವಂಥ ಪಟ್ಟಣದ ಮುಂದೆ ಇಸ್ರಾಯೇಲ್ ಜನರು ದೊಡ್ಡ ದೊಡ್ಡ ಸೈನ್ಯಗಳನ್ನು ಗೆದ್ದು ಬಂದಿರತಕ್ಕಂಥ ಇಸ್ರಾಯೇಲ್ ಜನರು ಸೋತು ಹೋಗ್ತಾ ಇದ್ದಾರೆ. ಯಾಕೆ ಸೋತು ಹೋಗ್ತಾ ಇದ್ದಾರೆ? ಯೆಹೋಶುವನಿಗೆ ಗೊತ್ತಾಗಲಿಲ್ಲ. ಯೆಹೋಶುವನಿಗೆ ಚಿಂತೆ ಬಿತ್ತು, ಯಾಕೆ ಸ್ವಾಮಿ ನಮ್ಮ ಒಂದು ಸೈನ್ಯದಲ್ಲಿ ಇಂಥ ಸೋಲು? ನಾವು ನಿನ್ನ ಸೈನ್ಯವಾಗಿದ್ದೇವೆ, ದೊಡ್ಡ ದೊಡ್ಡ ಪ್ರಾಂತ್ಯಗಳನ್ನು ನಾವು ಗೆದ್ದುಕೊಂಡು ಬಂದಿದ್ದೇವೆ, ಕೆಂಪು ಸಮುದ್ರವನ್ನು ನಾವು ದಾಟಿದ್ದೇವೆ, ಫರೋಹನನ್ನೇ ನೀನು ಜಯಿಸಿದೀಯಾ. ನಮಗಿಂಥ ಜಯವನ್ನು ಹೊಂದಿಕೊಂಡಿರ್ತಕ್ಕಂಥ ನಾವು ಒಂದು ಸಣ್ಣ ಪಟ್ಟಣ ಮುಂದೆ, ಅದನ್ನು ಇನ್ನೊಂದು ರೀತಿಯಾಗಿ ಹೇಳ್ತಾನೆ, ಒಂದು ಚಿಕ್ಕ ವಿಷಯದಲ್ಲಿ ಒಂದು ಸಣ್ಣ ಪಟ್ಟಣದ ಮುಂದೆ ಹೀನಾಯವಾಗಿ ನಾವು ಸೋಲಬೇಕಾದ್ರೆ ಕಾರಣ ಏನು? ಯೆಹೋಶುವನು ದೇವರ ಸನ್ನಿಧಿಗೆ ಹೋದ, ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ. ಇವತ್ತು ಒಂದು ಸೋಲು ಬಂತಂದರೆ, ನಮ್ಮ ಜೀವಿತದಲ್ಲಿ ಏನಾದರೂ ಅನ್ಯಾಯ ನಡೀತಂತಂದರೆ, ನಮ್ಮ ಜೀವಿತದಲ್ಲಿ ಏನಾದರೂ ಪರಿಸ್ಥಿತಿಗಳು ಎದುರಾದರೆ ನಾವೇನು ಮಾಡಿಬಿಡ್ತೀವಿ? ಗುರುನೇ ಮಾಡಿದೆ, ಅದಕ್ಕೆ ನನಗೆ ಹಿಂಗಾಯ್ತು. ಇನ್ನೊಬ್ಬರ ಮೇಲೆ ಬೇಗ ಹಾಕ್ಬಿಡ್ತೀವಿ ನಾವು. ಕರ್ತನ ಸನ್ನಿಧಿಯಲ್ಲಿ ವಿಚಾರಿಸೋದಿಲ್ಲ, ಕರ್ತನ ಸನ್ನಿಧಿಗೆ ಹೋಗಿ ಪ್ರಾರ್ಥನೆ ಮಾಡೋದಿಲ್ಲ. ಯೆಹೋಶುವನು ಪ್ರಾರ್ಥಿಸಿದಾಗ ನಿಮ್ಮ ಸೈನ್ಯದಲ್ಲಿಯೇ, ನಿಮ್ಮ ಇಸ್ರಾಯೇಲರ ಮನೆತನಗಳಲ್ಲಿಯೇ ಒಬ್ಬನು ನನಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾನೆ, ಅದಕ್ಕಾಗಿ ಈ ಸೋಲು. ವಾಕ್ಯ ಹೇಳ್ತದೆ, ಒಬ್ಬ ಪಾಪಿ ಅನೇಕ ಶುಭಗಳನ್ನು ಹಾಳು ಮಾಡ್ತಾನಂತ. ಏನು? ಒಬ್ಬ ಪಾಪಿ ಅನೇಕ ಶುಭಗಳನ್ನ ಹಾಳು ಮಾಡ್ತಾನೆ. ಒಂದು ಲೋಕದಲ್ಲಿ ಒಂದು ಮಾತಾಡ್ತಾರೆ, ಯಾವುದೋ ಪೂಜೆಗೆ ಕರಡಿನ ಬಿಟ್ಟಂಗಾಗಿತ್ತು ಅಂತ. ಹಂಗೆ ಒಬ್ಬ ಅನ್ಯಾಯಗಾರನು ಇನ್ನುಳಿದ ಅನೇಕರನ್ನು ಅನ್ಯಾಯದಲ್ಲಿ ನಡೆಸುವವನಾಗಿದ್ದಾನೆ. ಇವರು ಇಷ್ಟು ದೊಡ್ಡ ಸೈನ್ಯ, ಉಳಿದವರೆಲ್ಲರೂ ಚೆನ್ನಾಗೇ ಇದ್ದಾರೆ, ಆದರೆ ಒಬ್ಬನ ಪಾಪದ ನಿಮಿತ್ತವಾಗಿ ಇಸ್ರಾಯೇಲ್ ಜನರು ಸೋತು ಹೋದರು. ಓಡೋಡಿ ಬರ್ತಾ ಇದ್ದಾರೆ. ಸಣ್ಣ ಪಟ್ಟಣದ ಮುಂದೆ ಗೆಲ್ಲಕ್ಕಾಗ್ತಿಲ್ಲ, ದೊಡ್ಡನ್ನು ಗೆದ್ದು ಬಿಟ್ಟರೆ. ಕಾರಣ ಅವರ ಸೈನ್ಯದಲ್ಲಿ, ಅವರ ಒಂದು ಇಸ್ರಾಯೇಲರಲ್ಲಿ ಒಬ್ಬನು ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡು ಪಟ್ಟಣ ಕಟ್ಕೊಂಡು ಬರ್ತಾ ಇದ್ದಾರೆ. ಬರುವಾಗ ಏನು ಮಾಡ್ಬಿಟ್ಟ ಒಬ್ಬನು, ಅವನ ಹೆಸರು ಆಕಾನನು ಅಂತೇಳಿ, ಏನು ಮಾಡ್ಬಿಟ್ಟ, ಕೆಲವುಗಳನ್ನೆಲ್ಲ ಚಂದ ಕಂಡಿದ್ದನ್ನೆಲ್ಲ ಜೇಬ್ನಾಗ ಹಾಕೊಂಬಿಟ್ಟ, ಯಾರಿಗೆ ಕಾಣ್ಲಾರ್ದಂಗೆ. ಏನು ಮಾಡ್ಬಿಟ್ಟ? ಜೇಬ್ನಾಗ ಹಾಕೊಂಬಿಟ್ಟ. ಹೆಂಗೆ ಯಾಕೋಬನ ಹೆಂಡ್ತಿ ತನಗಿಷ್ಟವಾದ ಮೂರ್ತಿನ ಹೊತ್ಕೊಂಬಂದ್ಬಿಟ್ಲು, ಹಂಗೆ ಅವ್ನು ಜೋಬ್ನಾಗ ಹಾಕೊಂಬಿಟ್ಟ. ಎಲ್ಲ ತಗೊಂಡು ಬಂದ್ಬಿಟ್ಟ. ಅವ್ರ ಜೋಬ್ ಭಾಳ ದೊಡ್ಡ ಇರ್ತಾವೆ, ನಮ್ಮ ಸಣ್ಣವು ಅವರು ಜೋಳಿಗಿದ್ದಂಗೆ ಇರ್ತಾವ, ಭಾಳ ತುಂಬ್ತಾವ ಅವ್ರದ್ರಾಗ. ಅವಾಗ ಹಂಗಿದ್ದು ಎಲ್ಲ ತುಂಬ್ಕೊಂಡವನು ಬರ್ತಾ ಇದ್ದಾನೆ. ಆಯ್ತು, ಒಂದು 10 ಮಿನಿಟ್ಸ್ ಅಂತ ಹೇಳ್ಬಿಟ್ಟು 5 ಮಿನಿಟ್ಸ್ ತುಂಬ್ಕೊಂಬಿಟ್ಟ. ಅವ್ನು ಬರ್ತಾ ಇದ್ದಾನೆ. ಪ್ರಾರ್ಥನೆ ಮಾಡಿದಾಗ ಗೊತ್ತಾಯಿತು, ಇಂಥ ಒಬ್ಬ ವ್ಯಕ್ತಿಯ ನಿಮಿತ್ತವಾಗಿ ನಾವು ಸೋತು ಹೋದ್ವಿ ಎಂಬುದಾಗಿ. ಅಂದರೆ ನಮ್ಮಲ್ಲಿ ಇರುವಂಥ ದೋಷಗಳ ನಿಮಿತ್ತವಾಗಿ ನಾವೇನಾಗ್ತೀವಿ ಗೊತ್ತಾ? ಅನೇಕ ದೇವರ ಆಶೀರ್ವಾದಗಳನ್ನು ಕಳೆದುಕೊಳ್ಳುವವರಾಗಿದ್ದೇವೆ. ಪ್ರಿಯ ದೇವರ ಮಗುವೆ, ಇವತ್ತು ನಾನು ಹೇಳಲಿಕ್ಕೆ ನಿಮಗೆ ಇಷ್ಟಪಡುವವನಾಗಿದ್ದೇನೆ. ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಕೀರ್ತನೆ 51:10 ಒಂದು ಸರಿ ಹೋದರೆ, ಬೇಗ ಹೋದ್ರಿ. ದೇವರೇ, ಹಾಂ,
ಪಡಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ಹಲ್ಲೆಲೂಯಾ. ನನ್ನನ್ನು ನೂತನ ಪಡಿಸು. ಆಮೆನ್. ದಾವೀದನು ಕೂಡ ಬಿದ್ದೋದ, ಪಾಪ ಮಾಡ್ದ, ದೋಷದಿಂದ ತುಂಬಿದ, ಅವನ ಜೀವಿತ ಹಾಳಾಗೋಯ್ತು, ಸಮಾಧಾನ ಕೆಟ್ಟೋಯ್ತು, ಪರಿಶುದ್ಧಾತ್ಮನ ಹೋಗ್ಬಿಟ್ಟ, ಪರಿಸ್ಥಿತಿಗಳೆಲ್ಲ ವಿರುದ್ಧ ಆಗ್ಬಿಟ್ಟು ಏನು ಮಾಡಬೇಕೋ ಗೊತ್ತಿಲ್ಲ. ಅಂಥ ಸಮಯದಲ್ಲಿ 51ನೇ ಕೀರ್ತನೆಯನ್ನು ಬರೀತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತಂದರೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸಿ ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸು, ನನ್ನನ್ನು ನೂತನ ಪಡಿಸು. ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನೋಡ್ರಿ, ಲೋಕದಲ್ಲಿ ವಾಸ ಮಾಡ್ತಾ ಇದ್ದೇವೆ. ಲೋಕದಲ್ಲಿರ್ತಕ್ಕಂಥ ಮನುಷ್ಯ ಕೆಲವೊಂದು ಸಾರಿ ತಪ್ಪಿ ಹೋಗ್ತಾನೆ. ಎಲ್ಲೋ ನೀನು ತಪ್ಪಿ ಹೋಗಿರ್ಬೋದು, ಯಾವುದೋ ದೋಷಗಳಲ್ಲಿ ನೀನು ಬಿದ್ದು ಹೋಗಿರ್ಬೋದು. ಈ ದೋಷಗಳ ನಿಮಿತ್ತವಾಗಿ ನಿನ್ನ ಜೀವಿತದಲ್ಲಿ ಸಮಾಧಾನ ಇರಲಿಕ್ಕಿಲ್ಲ, ಆನಂದ ಇರಲಿಕ್ಕಿಲ್ಲ, ಆರೋಗ್ಯ ಇರಲಿಕ್ಕಿಲ್ಲ, ಎಲ್ಲ ಬಂದಿದ್ದೆಲ್ಲ ಹಂಗೆ ಬಂದಂಗೆ ಹೋಗ್ತಾ ಇರ್ಬೋದು. ಏನು ಸ್ವಾಮಿ ಇಷ್ಟು ಹೋರಾಟ ಎಂಬುದಾಗಿ ಇವತ್ತು ನೀನು ಕೇಳ್ತಾ ಇದೆಯೇನೋ, ಅದಕ್ಕೆ ಕಾರಣ ನಿನ್ನಲ್ಲಿ ಅಡಕವಾಗಿರ್ತಕ್ಕಂಥ ದೋಷ. ಇಸ್ರಾಯೇಲ್ರಿಗೆ ಯಾರಿಗೂ ಗೊತ್ತಿಲ್ಲ, ಯಾಕೆ ನಾವು ಸೋತೋದಿವಿ ಅಂತೇಳಿ ಯಾರಿಗೀ ಗೊತ್ತಾಗಲಾರ್ದಂತೆ ಆಕಾನನು ಮಾಡಿದಂಥ ಒಂದು ಪಾಪ ಅವರ ಒಂದು ಏನಾಯಿತು, ಸೋಲಿಗೆ ಕಾರಣವಾಯಿತು. ಪ್ರಿಯ ದೇವರ ಮಗುವೆ, ಇವತ್ತು ನೀನು ಶುದ್ಧೀಕರಿಸಲ್ಪಡಬೇಕು. ಇವತ್ತು ನಾನು ಕನ್ಕ್ಲೂಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ, ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ದಾವೀದನು ಪ್ರಾರ್ಥನೆ ಮಾಡಿದ, ಸ್ವಾಮಿ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ಆ ಹೃದಯದಲ್ಲಿರ್ತಕ್ಕಂಥ ಕಪಟತನ, ಆ ಹೃದಯದಲ್ಲಿರ್ತಕ್ಕಂಥ ಮೋಸ, ಹೃದಯದಲ್ಲಿರ್ತಕ್ಕಂಥ ವಂಚನೆ, ಹೃದಯದಲ್ಲಿರ್ತಕ್ಕಂಥ ಚಾಡಿ, ಹೃದಯದಲ್ಲಿರ್ತಕ್ಕಂಥ ಮೋಸ, ಹೃದಯದಲ್ಲಿರ್ತಕ್ಕಂಥ ಅನ್ಯಾಯ, ಹೃದಯದಲ್ಲಿರ್ತಕ್ಕಂಥ ಕಪಟತನವನ್ನು ಸ್ವಾಮಿ ನನ್ನಿಂದ ತೆಗೆದು ನನಗೆ ಶುದ್ಧ ಹೃದಯವನ್ನು ಕೊಡಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನಿನ್ನ ಆಶೀರ್ವದಿಸಲ್ಪಡಬೇಕಾ, ನಿನ್ನ ಹೃದಯ ಶುದ್ಧೀಕರಿಸಲ್ಪಡಬೇಕು. ಆ ಶುದ್ಧೀಕರಿಸಲ್ಪಟ್ಟಂಥ ಹೃದಯದಲ್ಲಿ ಯೇಸು ಕ್ರಿಸ್ತನು ವಾಸ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಯೇಸು ಸ್ವಾಮಿ ವಾಕ್ಯದಲ್ಲಿ ನೋಡ್ತಾ, ಪ್ರಕಟಣೆ ಗ್ರಂಥದಲ್ಲಿ ದೇವರು ಏನು ಮಾಡ್ತಾ ಇದ್ದಾನೆ, ಬಾಗಿಲು ತಟ್ತಾ ಇದ್ದಾನೆ. ತೆಗಿರೋ, ಒಳಗೆ ಬರ್ತೀನಿ ಅಂತಂದೇಳಿ. ದೇವರಿಗೆ ಬಾಗಿಲನ್ನು ತೆರೆಯಮ್ಮ, ನಿನ್ನಲ್ಲಿರ್ತಕ್ಕಂಥ ಅನ್ಯಾಯಗಳನ್ನ ತೆಗೆದಾಕು. ಕರ್ತನು ನಿನ್ನ ಒಳಗಡೆ ಬರ್ತಾನೆ, ನಿನಗೆ ಸಮೃದ್ಧಿಯನ್ನು ಕೊಡ್ತಾನೆ, ನಿನ್ನನ್ನು ಆಶೀರ್ವದಿಸುವವನಾಗಿದ್ದಾನೆ. ದಾವೀದನು ಪ್ರಾರ್ಥನೆ ಮಾಡಿದ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ಹೇಳ್ರಿ, యేసయ్య ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ವಾಕ್ಯ ಹೇಳ್ತದೆ, ನಿರ್ಮಲ ಚಿತ್ತರಾದ ಇಸ್ರಾಯೇಲರಿಗೆ ಯೆಹೋವನು ದಯಾಪರನೇ. ಹೌದು, ಅದು ಇನ್ನೊಂದು ಟ್ರಾನ್ಸ್ಲೇಷನ್ ಹೇಳ್ತದೆ, ಶುದ್ಧ ಹೃದಯವುಳ್ಳ ಇಸ್ರಾಯೇಲರಿಗೆ ಯೆಹೋವನು ಒಳ್ಳೆಯವನಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಶುದ್ಧ ಹೃದಯವನ್ನು ಅಪೇಕ್ಷೆ ಪಡ್ತಾನೆ. ಈ ಹೃದಯದಲ್ಲಿ ಶುದ್ಧತೆ ಇಲ್ಲದೆ యేసయ్య యేసయ్య ಅಂದರೆ యేసయ్య ಬರಂಗಿಲ್ಲ. ಯಾಕಂದರೆ ಹೃದಯದಲ್ಲಿ ಶುದ್ಧಿ ಇಲ್ಲ. ನೀನು ಮಾಡೋ ಪ್ರಾರ್ಥನೆಗೂ ಅರ್ಥ ಇಲ್ಲ. ನಿನ್ನನ್ನು ನೀನು ತೊಳೆದುಕೋ. ಹಲ್ಲೆಲೂಯಾ. ಆತ್ಮದಲ್ಲಿ ಮಲಿನವಾಗಿದೆಯಾ, ಹೃದಯ ಕೆಟ್ಟು ಹೋಗಿದನಾ, ಇವತ್ತು ನಿನ್ನ ಹೃದಯವನ್ನು ತೊಳ್ಕೋಬೇಕು ಮಗನೇ, ಮಗಳೇ. ಅದೇ ಹೃದಯ ಇಟ್ಕೊಂಡು ಎಷ್ಟು ದಿನ ತಿರುಗುತ್ತೀಯ? ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ಎರಡನೇದಾಗಿ, ನನಗೆ ಸ್ಥಿರ ಚಿತ್ತವನ್ನು ಕೊಡು. ಸ್ವಾಮಿ ಪದೇ ಪದೇ ಬಿದ್ದು ಹೋಗ್ತೀನಿ, ಬೇಡ ಅನ್ಕೊಂಡ್ರು ಮಾಡ್ತೀನಿ. ಪ್ರಾರ್ಥನೆ ಮಾಡು, ಸ್ವಾಮಿ ನಾನು ಬಿದ್ದೋಗಬಾರ್ದು, ನಾನು ನಿಂತ್ಕೊಳ್ಬೇಕು, ನನಗೆ ಸ್ಥಿರ ಚಿತ್ತವನ್ನು ಕೊಡು. ಹಲ್ಲೆಲೂಯಾ. ಏನು ಮಾಡಬೇಕು ಪಾಸ್ಟ್ರೆ? ಏನು ಮಾಡಬೇಡ, ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಸ್ಥಿರ ಚಿತ್ತ ಕೊಡು. ಒಂದು ಸ್ಥಳದಲ್ಲಿ ನಿಂತ್ಕೊಳ್ಬೇಕು ಸ್ವಾಮಿ. ಈ ಕೋತಿ ಎಗರ್ದಂಗೆ ಆ ಕೊಂಬೆಯಿಂದ ಈ ಕೊಂಬೆಗೆ, ಈ ಕೊಂಬೆಯಿಂದ ಆ ಕೊಂಬೆಗೆ ಎಗರಬಾರ್ದು ಪ್ರಿಯರ. ನಾವು ಸ್ಥಿರ ಚಿತ್ತವನ್ನು ಕೊಡು, ಸ್ಥಿರ ಚಿತ್ತವನ್ನು ಕೊಡು. ನಿನ್ನ ಹೃದಯವನ್ನು ಚಂಚಲಗೊಳಿಸುವುದಕ್ಕಾಗಿ, ನಿನ್ನ ಮನಸ್ಸನ್ನು ಚಂಚಲಗೊಳಿಸುವುದಕ್ಕಾಗಿ ಅನೇಕ ವಿಷಯಗಳು ಇವತ್ತು ಲೋಕದಲ್ಲಿ ಕಾಯ್ತಾ ಇದೆ. ಅನೇಕ ಜನರು ಕಾಯ್ತಾ ಇದ್ದಾರೆ. ಅನೇಕ ಸಂಗತಿಗಳು, ಅನೇಕ ಬೋಧನೆಗಳು, ಅನೇಕ ವಾಕ್ಯಗಳು ಕಾಯ್ತಾ ಇದೆ ನಿನ್ನನ್ನು ಚಂಚಲಗೊಳಿಸುವುದಕ್ಕಾಗಿ. ನೀನು ಚಂಚಲಗೊಂಡ್ರೆ ಹಾಳಾಗೋದು ಅವರಲ್ಲ, ನೀನೇ ಹಾಳಾಗ್ತೀಯ. ಅದಕ್ಕೆ ದಾವೀದನು ಹೇಳಿದ, ಸ್ವಾಮಿ ಸ್ಥಿರ ಚಿತ್ತವನ್ನು ಕೊಡು. ಹಲ್ಲೆಲೂಯಾ. ಅನೇಕ ಕೊನೆ ಮೊದಲಿಲ್ಲದ ಕೆಲವೊಂದು ಅಜ್ಜಿ ಕಥೆಗಳು, ಬೋಧನೆಗಳನ್ನ ತಂದು ನಿಮ್ಮ ತಲೆಯಲ್ಲಿ ತುಂಬಿಸ್ಲಿಕ್ಕೆ ಇಷ್ಟಪಡ್ತಾರೆ. ಅದರಿಂದ ನೀನು ಚಂಚಲಗೊಳ್ತೀಯ. ಹುಷಾರ್, ನಿನ್ನ ಸ್ಥಿರಚಿತ್ತನಾಗಿರು. ಮೂರನೇದು ಹೇಳ್ತಾ ಇದ್ದಾನೆ, ನನ್ನನ್ನು ನೂತನ ಪಡಿಸು. ಹಲ್ಲೆಲೂಯಾ. ಏನು ಮಾಡು? ಹಳೆ ಒಡಂಬಡಿಕೆ ಆಗಿದ್ರೆ ಕಲ್ಲಿಂದ ಒಡೆದು ಸಾಯಿಸಿ ಕುಪ್ಪೆ ಕಟ್ಟಿಬಿಡ್ತಿದ್ರು. ಹೊಸ ಒಡಂಬಡಿಕೆ ಕರ್ತನು ಪರಿಶುದ್ಧನು, ನೀತಿವಂತನು, ಕರುಣೆ ಉಳ್ಳವನಾಗಿರುವುದರ ನಿಮಿತ್ತವಾಗಿ ಪ್ರತಿಯೊಬ್ಬನು ಮಾಡಿದ ಪಾಪವನ್ನು ಕ್ಷಮಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ನನ್ನನ್ನು ನೂತನ ಪಡಿಸು. ಹೇಳ್ರಿ, ನೂತನ ಪಡಿಸು. ಇದಕ್ಕಿಂತ ಮುಂಚೆ ಪಾಸ್ಟರ್ ಬಂದರೆ ಈತನ ಹೋಗಲ್ ಬಿಡು, ಚರ್ಚಾ ಇರಲಿ ಬಿಡು, ಪ್ರಾರ್ಥನೆನ ಹೋಗಲ್ ಬಿಡು ಅಂತದೆ. ಇವಾಗ ನೂತನ ಆಗಿದ್ದು ನಿನ್ನ ಕ್ರಿಯೆಗಳಲ್ಲಿ, ಕಾರ್ಯಗಳಲ್ಲಿ, ನಡತೆಯಲ್ಲಿ ಕಾಣಬೇಕು. ಹಲ್ಲೆಲೂಯಾ. ನೂತನ ಪಡಿಸು. ಸ್ವಾಮಿ ಇದುವರೆಗೆ ನಾನು ಹೆಂಗೆಂಗೋ ಜೀವಿಸ್ಬಿಟ್ಟೆ, ಹೆಂಗೆಂಗೋ ಮಾತಾಡ್ಬಿಟ್ಟೆ, ಹೆಂಗೆಂಗೋ ಇದ್ಬಿಟ್ಟೆ, ಏನಾನ ಅಂದ್ಬಿಟ್ಟೆ. ಸ್ವಾಮಿ ನನ್ನನ್ನೇನು ಮಾಡು? ನೂತನ ಪಡಿಸು. ನಾನು ಹೊಸ ವ್ಯಕ್ತಿ ಆಗಬೇಕು. ಇದುವರೆಗೂ ಆ ಗುರು ಹೆಂಗೆಂಗೋ ಮಾತಾಡ್ತಿದ್ದ ನನಗೆ,
ಈಗ ಒಂದು ಸ್ವಲ್ಪ ಚೇಂಜ್ ಆಗ್ಯಾನಪ್ಪ, ಭಾಳ ನಯ ವಿನಯದಿಂದ ಮಾತಾಡ್ತಾನೆ, ಗೌರವ ಕೊಡ್ತಾನೆ, ಪ್ರೀತಿ ಮಾಡ್ತಾನೆ. ಚೇಂಜ್ ಆಗ್ಯಾನ ಅವನು. ಏನಾಗ್ಯಾನ ಗುರು? ಚೇಂಜ್ ಆಗಿ. ಇದಕ್ಕೆ ಅಂತಾರೆ ನೂತನ ಸ್ವಭಾವ ಅಂತಂದೇಳಿ. ನೂತನ ಆಗಿನ ಅಂತಂದೇಳಿ ಮನಸ್ಸಿಗೆ ಬಂದಂಗೆ ಜೀವಿಸಿ ಇದ್ದಂಗೆ ಬಂದಂಗೆ ಮಾಡಿದರೆ ಅದು ನೂತನ ಸ್ವಭಾವ ಅಲ್ಲ. ನೀನು ಕ್ರಿಸ್ತನಲ್ಲಿನೇ ಇಲ್ಲ. ಫಸ್ಟ್ ಆಫ್ ಆಲ್ ನೀನು ಹೇಳ್ಬೋ ನಾನು ನೂತನ ಸೃಷ್ಟಿ. ಎಲ್ಲೈತೆ ಸ್ವಭಾವ? ಎಲ್ಲೈತೆ ಸ್ವಭಾವ ನಿನ್ನಲ್ಲಿ? ಇಲ್ಲ. ದಾವೀದನು ಪ್ರಾರ್ಥನೆ ಮಾಡಿದ, ಶುದ್ಧ ಹೃದಯ, ಸ್ಥಿರಚಿತ್ತ, ನೂತನ ವ್ಯಕ್ತಿಯನ್ನಾಗಿ. ಅಲ್ಲೆಲ್ಲೂಯ, ನನ್ನ ಮಾರ್ಪಡಿಸಿ. ಇವತ್ತು ಎಷ್ಟೇ ಪಾಪ ಇರಲಿ, ಎಷ್ಟೇ ದೋಷ ಇರಲಿ, ಎಂಥ ಒಂದು ಪರಿಸ್ಥಿತಿಯಲ್ಲಿ ಬಿದ್ದಂಥ ಸ್ಥಿತಿಯಲ್ಲಿರಲಿ, ನಾವು ಹೇಳೋಣ ಸ್ವಾಮಿ ನನ್ನನ್ನು ನೂತನ ಪಡಿಸು ಎಂಬುದಾಗಿ. ಹಾಲೆಲ್ಲೂಯ. ವಾಕ್ಯ ಹೇಳ್ತದೆ ಕೊನೆಯದಾಗಿ ಜ್ಞಾನೋಕ್ತಿ 28:13 ಏನಂತ ಹೇಳ್ತದಂತಂದರೆ, ಪಾಪಗಳನ್ನು ಮುಚ್ಚಿಕೊಳ್ಳುವವನಿಗೆ ಏನಾಗೋದಿಲ್ಲ? ಶುಭ ಉಂಟಾಗೋದಿಲ್ಲ. ಏನಾಗ್ತದೆ? ಆಕನಿಗೆ ಬಂದಂಗೆ ಮರಣ ಬರ್ತದೆ. ಅಕಾಲ ಮರಣ, ಆಕಾನ ಮರಣ, ಅಕಾಲ ಮರಣ. ಏನು ಪಾಸ್ಟರ್ ಹಿಂಗೆಲ್ಲ ನೀವು ಹೇಳ್ತೀರ? ಹೌದು. ಪಾಪಗಳನ್ನು ಮುಚ್ಚಿಕೊಳ್ಳುವವನಿಗೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಏನಾಗೋದಿಲ್ಲ? ಶುಭ ಆಗೋದಿಲ್ಲ. ಒಪ್ಕೋಬೇಕು, ಕೆಲವು ವಿಷಯಗಳನ್ನ ಆರೈಕೆ ಮಾಡಬೇಕು, ಪ್ರಾರ್ಥಿಸಬೇಕು, ದೇವ್ರ ಕಾರ್ಯಗಳನ್ನ ಕಾಣ್ತೀವಿ. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ನೀನು ನನ್ನ ಮುಂದೆ ಬಂದು ಒಪ್ಕೋಬೇಡಯ್ಯ, ನೀನು ದೇವ್ರ ಮುಂದೆ ಒಪ್ಕೊ. ನನ್ನ ಮುಂದೆ ಒಪ್ಕೊಂಬಿಟ್ರೆ ಇವತ್ತು ನಾನು ಚೆನ್ನಾಗಿದ್ದೇನೆ, ನಾಳೆ ಒಂದು ಅವ್ನ ಗುರು ಅದನ್ನಲ್ಲ, ಅವ್ನು ಅವತ್ತು ಹಂಗೆ ಮಾಡಿದ್ನಂತ ನನಗೆ ಹೇಳೇನು ನೋಡಂತ. ನಾನು ಮನುಷ್ಯ, ನಾನು ನಿನ್ನ ದೇವ್ರ ಮುಂದೆ ಒಪ್ಕೊ, ದೇವ್ರ ಮುಂದೆ ಒಪ್ಕೊ, ಪಶ್ಚಾತ್ತಾಪ ಪಡು, ಕಣ್ಣೀರು ಹಾಕು, ಗೋಳಾಡು, ದೋಷಗಳನ್ನು ಅರಿಕೆ ಮಾಡಿ ಏನು ಮಾಡು? ಬಿಟ್ಬಿಡು. ಆಮೇನ್. ಅಲ್ಲೆಲ್ಲೂಯ. ನಿನ್ನ ದೇವರ ಆಶೀರ್ವಾದವನ್ನು ಹೊಂತೀಯ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇನ್ನೊಂದು ಕಡೆಗೆ ಹೋಗಬೇಕು, ಮತ್ತೆ ಭೇಟಿ ಆಗೋಣ. ಓಕೆ, ಸಮಯ ಆಗ್ಬಿಡ್ತು. ದೇವರಿಗೆ ಸ್ತೋತ್ರ. ಪಾಸ್ಟರ್ಗೆ ನಾನು ಮೈಕ್ ಕೊಡ್ತೀನಿ. ಅವರು ಕೆಲವೊಂದು ಪ್ರಾರ್ಥನೆಯಲ್ಲಿ, ಕೆಲವೊಂದು ಅರಿಕೆ ಪ್ರಾರ್ಥನೆಯಲ್ಲಿ ನಡೆಸಿ ಅವರು ಮುಂದಿನ ಸಮಯವನ್ನು ತೆಗೆದುಕೊಳ್ಳುವವರಾಗಿದ್ದಾರೆ. ಥ್ಯಾಂಕ್ ಯು.